important memory. ಕ್ಕೆ ಆಹ್ವಾನಿತರಾಗಿರುವ ಗಣ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಡ್ಬೇಕು ಅಂತ ನಮ್ಮ ಕೇಂದ್ರ ಸಂಯೋಜನಾಧಿಕಾರಿ ಸತ್ಯನಾರಾಯಣ ಗೌಡ ಸರ್ ಕೇಳ್ಕೊತಾ ಇದ್ದೀನಿ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಶೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ಬರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಗೌರವಾನ್ವಿತ ಗಣ್ಯರೇ, ಗೌರವಾನ್ವಿತರಾದ ಎಲ್ಲ ಮಾಧ್ಯಮ ಮಿತ್ರರೇ, ಮುಂದಿನ ಯುವ ಪೀಳಿಗೆಯ ಸಹಾಯಕ ಪ್ರಾಧ್ಯಾಪಕರಾಗುವಂಥ ಕನಸನ್ನು ಇಟ್ಕೊಂಡಿರುವಂಥ ಎಲ್ಲ ಯುವ ಮಿತ್ರರೇ, ಗೌರವಾನ್ವಿತರೇ, ಈಗ 3 ಜನ ನಮ್ಮ ರಾಜ್ಯದ ಗಣ್ಯ ವ್ಯಕ್ತಿಗಳು ಇಲ್ಲಿ ಕುಳಿತಿದ್ದಾರೆ. ಒಬ್ಬರು ಪ್ರೊಫೆಸರ್ ಶರಣಪ್ಪ ಬಿ ಹಲ್ಸೆ, ಪ್ರೊಫೆಸರ್ ಲೋಕನಾಥ್ ಅವರು, ಪ್ರೊಫೆಸರ್ ಲಿಂಗರಾಜ ಗಾಂಧಿ ಅವರು. ಇನ್ನೊಬ್ಬರು ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡ್ನ ಚೇರ್ಮನ್ರಾದಂಥ ಶ್ರೀಮತಿ ಕಾಂತಾನಾಯ್ಕ್ ಮೇಡಮ್ ಅವರು, ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಅವರಾದಂಥ ರಮಾನಾಥ್ ನಾಯ್ಡು ಅವರು, ಪ್ರೊಫೆಸರ್ NR ಚಂದ್ರೇಗೌಡರು ಇಲ್ಲಿ ಉಪಸ್ಥಿತಿದ್ದ. ಇವರ ಎಲ್ಲರ ಶುಭಾಶೀರ್ವಾದವನ್ನು ನಿಮಗೆ ಕೊಡಿಸೋದಕ್ಕಾಗಿ ನಾವು ಈ ದಿನ ಒಂದು 45 ದಿನಗಳ ತರಬೇತಿಯನ್ನು ಮಾನ್ಯ ಕುಲಪತಿಗಳ ಆದೇಶದಂತೆ 45 ದಿನ ಮುಗಿದಿದೆ. ಇವತ್ತು ದಿನ ಪುಸ್ತಕವನ್ನು, ಅಧ್ಯಯನ ಪುಸ್ತಕ, ಇಷ್ಟು ದಿನ ನೀವು ಸ್ಟಡಿ ಮಾಡಿದ್ದಲ್ದೇ ಬೇರೆ ಇರ್ತಕ್ಕಂಥದ್ದು ಒಂದು ಅಧ್ಯಯನ ಪುಸ್ತಕ, ಹಾಗೂ ನಿಮಗೆಲ್ಲರಿಗೂ ಒಂದು ಪಾಸಿಟಿವ್ ಫ್ಲೋಯಿಂಗ್ ತಗೊಂಡು ಹೋಗಬೇಕು ಅಂತ ಇಡೀ ಬೇರೆ ಬೇರೆ ಕಡೆಯಿಂದ ಬಂದಿರೋವಂಥವ್ರಿಗೆ ಇದರಿಂದ ಈ ಕಾರ್ಯಕ್ರಮವನ್ನು ಮಾನ್ಯ ಕುಲಪತಿಗಳು ಆಯೋಜಿಸಿದ್ದಾರೆ. ಸ್ನೇಹಿತರೆ,
ಈ ಒಂದು ತಮಗೆಲ್ಲ ಗೊತ್ತಿದೆ ನಮ್ಮ ಯೂನಿವರ್ಸಿಟಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಸುತ್ತಲೂ ಹಸಿರುಮಯ ಒಳ್ಳೆಯ ವಾತಾವರಣ ಇರುವಂಥ ಇದ್ದು, ಬಂದಂಥ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಸೌಲಭ್ಯ, ಉಳ್ಕೊಳ್ಳೋವಂಥ ಇದಾಗಿರೋವಂಥವ್ರಿಗೆ ಅವ್ರಿಗೆ ವಸತಿ ಸೌಲಭ್ಯ ಸಿಗೋವಂಥ ಲಭ್ಯವಿರೋ ವಸತಿ ಸೌಲಭ್ಯ, ಹೀಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಉಚಿತವಾಗಿ ಮಾಡಬೇಕು ಅಂತ ನಮ್ಮ ಕುಲಪತಿಗಳ ಒಂದು ಆಶಯ. ಅದೇ ರೀತಿ ನಾವು ಕೇವಲ 500 ರೂಪಾಯಿನ ನಾವು ಕಲೆಕ್ಟ್ ಮಾಡಿದ್ವಿ ಒಬ್ಬ ಹುಡುಗರಿಂದ. 500 ಅಂತ ಏನು ಅಂತ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯ ಬರುವಂಥ ಪ್ರಾಧ್ಯಾಪಕರು ಕೂಡ ಒಂದು ಸೇವಾ ಮನೋಭಾವದಿಂದ ಬರುವಂತಾರೆ. ಭಾಳ ಲಿಫ್ಟಾಗಿ ಒಂದು 600 ರೂಪಾಯಿ ಗೌರವಧನ ಅಂತ ನಾವು ಅವ್ರಿಗೆ ಕೊಡ್ತೀವಿ. 1.5 ಗಂಟೆ ಮಾಡಿದ್ದು, ದಿನಕ್ಕೆ 2 ಗಂಟೆ, 1.5 ಗಂಟೆ 3 ಗಂಟೆ ದಿನ ನಡೆಯುವಂಥದ್ದು. ಇಂಥ ಒಂದು ವಾತಾವರಣವನ್ನು ಕಲ್ಪಿರ್ತಕ್ಕಂಥ ನಮ್ಮ ಭಾರತದ ಹೆಸರಾಂತ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಕೂಡ ಒಂದು. ಆ ವಿಶ್ವವಿದ್ಯಾನಿಲಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವರು ಪ್ರೊಫೆಸರ್ ಶರಣಪ್ಪ ಆಲ್ಸೆ ಅವರು, ಬೀದರ್ ಜಿಲ್ಲೆಯವರು, ಬೀದರ್ನವರು. ಬಿಗಿಯಾದ ಆಡಳಿತ ಮತ್ತು ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಶರಣಪ್ಪ ಆಲ್ಸೆ ಅವರು ಇಡೀ ವಿಶ್ವವಿದ್ಯಾನಿಲಯಕ್ಕೆ ಆಧುನಿಕತೆಯ ಸ್ಪರ್ಶ ಮತ್ತು ಹಸಿರೀಕರಣ, ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವರು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ರೂವಾರಿಯಾಗಿ, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಮೊದಲೇ ಹೇಳಿದ್ದೆ, ಅವರು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು. ಅದಾದಮೇಲೆ ಈ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಇಲ್ಲಿ ಅನೇಕ ಕೋರ್ಸನ್ನು ತಂದರು. ವಿಶ್ವವಿದ್ಯಾನಿಲಯಕ್ಕೆ A+ ಮಾನ್ಯತೆಯನ್ನು ದೊರಕಿಸ್ಕೊಟ್ರು. ಇವಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವರು ಪ್ರೊಫೆಸರ್ ಶರಣಪ್ಪ ಆಲ್ಸೆ ಅವ್ರನ್ನ ನಿಮ್ಮೆಲ್ಲರೂ ಪರವಾಗಿ ಗೌರವಪೂರ್ವಕವಾಗಿ ನಾನು ಅವ್ರಿಗೆ ಸ್ವಾಗತವನ್ನು ಕೊಡ್ತೀನಿ. ಇನ್ನೊಬ್ಬರು ಬೆಂಗಳೂರು ಕೇಂದ್ರದ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ, ಇದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗಿ ಮೈಸೂರಿನವರೇ ಆದಂಥ ಪ್ರೊಫೆಸರ್ ಹುಣಸೂರಿನ ಹಗರನಹಳ್ಳಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾಳೇಗೌಡ ಮತ್ತು ಸಿದ್ದಮ್ಮ ದಂಪತಿಗಳ ಸುಪುತ್ರರಾದ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ಅಲ್ಲೇ ಇರೋರು, ಆಂಗ್ಲ ಭಾಷಾ ಪ್ರಾಧ್ಯಾಪಕರು. ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲ ಇದರಲ್ಲೂ ಕಾಲೇಜ್ ಅಭಿವೃದ್ಧಿ ಮಂಡಳಿ ಡೈರೆಕ್ಟರ್ ಆಗಿದ್ದರು, UGC ಅಕಾಡೆಮಿಕ್ ಸ್ಟಾಫ್ ಕಾಲೇಜ್ ಡೈರೆಕ್ಟರ್ ಆಗಿದ್ದರು, ಮೈಸೂರು ಯೂನಿವರ್ಸಿಟಿ ಆಡಳಿತ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡಿದರು, ಅಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡಿದರು. ನಂತರ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಇದೀಗ ತಾನೇ ಕಳೆದ ಕೆಲವು ತಿಂಗಳಿಂದ ಈಚೆಗೆ ಅವರು ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ತುಂಬ ನಾಡಿನ ಹೆಸರಾಂತ ಶಿಕ್ಷಣ ತಜ್ಞರಲ್ಲಿ ಅವರೊಬ್ಬರು. ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ ಅಲ್ಲಿ ಸದಸ್ಯರಾಗಿ, ಮೈಸೂರು ಯೂನಿವರ್ಸಿಟಿ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿ, ಇಂಗ್ಲೀಷ್ ವಿಭಾಗದ MNನ ಇಂಗ್ಲೀಷ್ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅನೇಕ ಇದನ್ನು ಈ ನಾಡಿಗೆ, ಈ ನಮ್ಮ ಮೈಸೂರಿನವ್ರಿಗೆ ತುಂಬ ಅತ್ಯುತ್ತಮವಾದಂಥ ಒಂದು ಗೌರವಪೂರ್ಣವಾದಂಥ ಒಂದು ನಾಲೆಡ್ಜನ್ನು ನಮ್ಮ ಯೂನಿವರ್ಸಿಟಿಗಳು ಕೊಟ್ಟಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವ್ರನ್ನ ನಾನು ಸ್ವಾಗತ ಅಂತ. ಇನ್ನೊಬ್ಬರು ಪ್ರೊಫೆಸರ್ NK ಲೋಕನಾಥ್ ಸಾಹೇಬರು. ಲೋಕನಾಥ್ ಅವರು ಮೈಸೂರು ಯೂನಿವರ್ಸಿಟಿ ಕುಲಪತಿಗಳಾಗಿ, ಅದಕ್ಕಿಂತ ಮುಂಚೆ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ನೋಡಲ್ ಅಧಿಕಾರಿಗಳಾಗಿ, ಕಾಸ್ಮಾಸ್ ಯೋಜನೆಯ ನೋಡಲ್ ಅಧಿಕಾರಿಗಳಾಗಿ, DST ಪಿಸ್ಟ್ ಕಾರ್ಯಕ್ರಮದ ಸಂಯೋಜಕರಾಗಿ, ರಾಷ್ಟ್ರೀಯ ಸಿಂಗಲ್ ಕ್ರಿಸ್ಟಲ್ನ ಪ್ರಧಾನ ತನಿಖಾಧಿಕಾರಿಗಳಾಗಿ, UGC SCP ಇದರ ಭೌತಶಾಸ್ತ್ರ ಅಧ್ಯಯನ ವಿಭಾಗದ ಸಂಯೋಜಕರಾಗಿ, ಹೀಗೆ ಅನೇಕ ಮಜಲುಗಳಲ್ಲಿ ಅವರು ಆಡಳಿತದಲ್ಲಿ ಪೂರ್ಣವಾದ ಅನುಭವವನ್ನು ಗಳಿಸ್ಕೊಂಡಿರ್ತಕ್ಕಂಥವರು. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಸಂಕ್ಯುಂಕ್ವಾನ್ ದಕ್ಷಿಣ ಕೊರಿಯಾದ ಯೂನಿವರ್ಸಿಟಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ, ಭೌತಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ, MTech BOE ಮೆಟೀರಿಯಲ್ ಸೈನ್ಸ್ನ ಅಧ್ಯಕ್ಷರಾಗಿ, ಹೀಗೆ ಅನೇಕ ಮಜಲ ಕೆಲಸ ಮಾಡಿ ಈಗ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅತ್ಯುತ್ತಮ ಬೋಧಕರು, ಸ್ನೇಹಜೀವಿಗಳು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇರತಕ್ಕಂಥ ಪ್ರೊಫೆಸರ್ ಲೋಕನಾಥ್ ಅವ್ರನ್ನ ಗೌರವಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೇನೆ.
ಇನ್ನೊಬ್ಬರು ಈಗ ಬಂದಿರತಕ್ಕಂಥವರು ಮೇಡಮ್ ವಿಜಯಪುರ ಜಿಲ್ಲೆಯ ಸುಕನ್ ಗೇಟ್ ಎದುರು ಇರುವ ಸೋಲಾಪುರ ರಿಂಗ್ ರೋಡ್ನಲ್ಲಿರುವ ಅಳಕುಂಟೆ ನಗರದ ಶಿವಕಾಂತಮ್ಮ ನಾಯ್ಕ ಅವರು ಮೇಡಮ್ ಅವ್ರನ್ನ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಮಂಡಳಿ ನಿಗಮದ ಅಧ್ಯಕ್ಷರು ಶಿವಕಾಂತಮ್ಮ ನಾಯ್ಕ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾಗಿ ಅವ್ರನ್ನ ಸ್ವಾಗತವನ್ನು ಕೊಡ್ತೇನೆ. BEಯನ್ನು ENC ಮುಗಿಸಿದ್ರು ಮೇಡಮ್ ಅವರು. ವಿಲಾಸ್ ರಾಠೋಡ್ ಅವ್ರನ್ನ ಕೈ ಹಿಡಿದ್ರು. ಅವರು ಕೂಡ ಬಾಹ್ಯಾಕಾಶ ಇಲಾಖೆ MBA ಉಪಯೋಜನೆಯ ನಿರ್ದೇಶಕರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೇ ಅಲ್ಲದೆ ವಿಸ್ಮಯ ಚಾರಿಟಬಲ್ ಟ್ರಸ್ಟ್, ಶಾಂತೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ನಿಗಮ, ಹೀಗೆ ಅನೇಕ ಸಂಸ್ಥೆಗಳನ್ನ ಅವರು ನಡೆಸ್ತಾ ಇದ್ದಾರೆ. ಫ್ರಾನ್ಸ್ ದೇಶದ ಲಿಯೋನ್ನಲ್ಲಿ ನಡೆದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿದರು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಲ್ಲಿ ಡೆಟ್ರಾಯಿಟ್, ಚಿಕಾಗೋ, ಇಂಡಿಯಾನಾ, ಮಿಚಿಗನ್ ಮತ್ತು ಕಾನ್ಸಾಸ್ ರಾಜ್ಯಗಳಲ್ಲಿ ಅವರು ಕೆಲಸ ಮಾಡಿದರು. ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಬಹುಮಾಸ್ ದೇಶಗಳಿಗೆ ಅವರು ಭೇಟಿ ನೀಡಿ ಅವರು ತಮ್ಮ ಅನುಭವವನ್ನು ಅವರು ಗಳಿಸ್ಕೊಂಡಿದ್ದಾರೆ. ಆ ಮೇಡಮ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಅತ್ಯುತ್ತಮ ಪ್ರದರ್ಶಕಿ ಪ್ರಶಂಸಾ ಪ್ರಶಸ್ತಿಯನ್ನು 2 ಬಾರಿ ಪಡೆದವರೇ ಮೇಡಮ್ ಅವರು. ವುಮೆನ್ ಫೋರಂನಿಂದ ಪದ್ಮಭೂಷಣ ಶ್ರೀಮತಿ ಯಶೋಧರ ದಾಸಪ್ಪ ಅವರ ಕಾವ್ಯ ಗೌರವವನ್ನು ಅವರು ಪಡೆದಿದ್ದಾರೆ ಮೇಡಮ್ ಅವರು. ಅತ್ಯುತ್ತಮ ತಂಡ ಪ್ರದರ್ಶನ ಪ್ರಶಸ್ತಿ ಬಹುರಾಷ್ಟ್ರೀಯ ಕಂಪನಿಯಾದ ಡೆಲ್ಫಿ ಸಿಸ್ಟಮ್ನಲ್ಲಿ ಅತ್ಯುತ್ತಮ ತಂಡ ಪ್ರದರ್ಶನ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ. ಈ ಕೌಶಲ್ಯ ಇವತ್ತಿನ ಯುವ ಜನತೆಗೆ ಕೌಶಲ್ಯ ಅಭಿವೃದ್ಧಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಮೇಡಮ್ ಅವರು ನಾವು ಕೋರ್ಕೊಂಡಾಗ ಅವರು ಸಂತೋಷದಿಂದ ಬಂದು ಅವ್ರನ್ನ ನಾನು ಗೌರವಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ. ನಮ್ಮ ಇನ್ನೊಬ್ಬರು ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ಪ್ರೊಫೆಸರ್ ರಾಮರತನ್ ನಾಯ್ಡು ಅವರು, ಇನ್ನೊಬ್ಬರು ಸರಳ ಸಜ್ಜನಿಕೆ ವ್ಯಕ್ತಿಯಾದಂಥ ಡಾಕ್ಟರ್ NR ಚಂದ್ರೇಗೌಡರು, ಇವ್ರನ್ನೂ ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಈಗ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಅವರಿಂದ ನಮ್ಮ ಯೂನಿವರ್ಸಿಟಿ ಇದರಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಅವರು ಸರಿಯಾದ ನಿಖರವಾದ ಮಾಹಿತಿ ಕೊಡುವಂಥವ್ರು. ಡಾಕ್ಟರ್ ಮಾದೇವ್ ಅವರು ಇಲ್ಲಿದ್ದಾರೆ, ಸಿದ್ದೇಗೌಡರು ಮತ್ತು ನಮ್ಮ ಸ್ನೇಹಿತರಾದಂಥ ಗಣೇಶ್ ಮತ್ತು ಸಿದ್ದೇಶ್ ಅವ್ರಿಗೆ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನ ಗೌರವಪೂರ್ವಕ ಸ್ವಾಗತ ಕೋರಿ ಈ ಒಂದು 45 ದಿನದ ತರಬೇತಿ ಮೊದಲಿನ ದಿನವೇ ನಮ್ಮ ಮಾನ್ಯ ಕುಲಪತಿಗಳು ಹೇಳಿದರು, ನೀವು ಇಲ್ಲಿ ಬಂದಿದ್ದೀರಿ, ಹೋದಾಗ ಯಾವ ರೀತಿ ಹೋಗ್ತಾ ಇದ್ದೀರಿ ಅದನ್ನು ಹೇಳಬೇಕು ಅಂತ. ಏನಾದ್ರು ಹೇಳೋವಂಥವ್ರು ಏನಾದ್ರು ಇದ್ದರೆ ಒಬ್ಬರು ಇಬ್ಬರು ಅವರಾಗೆ ಎದ್ದು ಬಂದು ಹೇಳಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಪ್ರೀತಿಪೂರ್ವಕ ಗೌರವಪೂರ್ವಕ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ 45 ದಿವಸಗಳ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೆಟ್ ಹಾಗೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET ಇದರ ಒಂದು ತರಬೇತಿಯನ್ನು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಅರ್ಹ ಸ್ನಾತಕೋತ್ತರ ಪದವೀಧರರು ಏನು ಆಕಾಂಕ್ಷಿಗಳಿದ್ದಾರೆ ತಾವೆಲ್ಲ ಈ ಶಿಕ್ಷಕ ವೃತ್ತಿಯನ್ನು, ಅಧ್ಯಾಪಕ ವೃತ್ತಿಯನ್ನು ನಾವು ಇದಕ್ಕೆ ಬೇಕಾದಂಥ ಅರ್ಹತೆಯನ್ನು ಸಂಪಾದಿಸಬೇಕು.
ಶಿಕ್ಷಕರಾಗಬೇಕು ಅನ್ನುವ ಒಂದು ಆಕಾಂಕ್ಷೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ, ಶಿಬಿರದಲ್ಲಿ 45 ದಿವಸಗಳ ಕಾಲ ತಾವು ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ಇದರ ಮುಕ್ತಾಯ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲಸಿ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರತಕ್ಕಂತಹ ಹೆಸರಾಂತ ಸಂಶೋಧಕರು, ವಿಜ್ಞಾನಿ, ಶಿಕ್ಷಣ ತಜ್ಞರು ಮತ್ತು ನಮ್ಮ ಮೂಲ ವಿಶ್ವವಿದ್ಯಾನಿಲಯ, ಮದರ್ ಯೂನಿವರ್ಸಿಟಿ ಅಂತ ಕರೀತಾರೆ, ಮೈಸೂರು ವಿಶ್ವವಿದ್ಯಾನಿಲಯ 108 ವರ್ಷಗಳ ಇತಿಹಾಸ ಇರತಕ್ಕಂಥ ಇಡೀ ದೇಶದಲ್ಲಿ 6ನೆಯ ಹಿರಿಯ ವಿಶ್ವವಿದ್ಯಾನಿಲಯ. ಅಲ್ಲಿಯ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ SNK ಲೋಕನಾಥ್ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೌಶಲ ಅಭಿವೃದ್ಧಿಗೆ ಅತ್ಯಂತ ಮಹತ್ವವನ್ನು ನೀಡ್ತಾ ಬಂದಿದೆ. ಇದು ಕೌಶಲ ಯುಗ. ಕೌಶಲ ಇಲ್ಲದೇ ಇದ್ದರೆ ಯಾವುದೇ ರೀತಿಯ ಸಬಲೀಕರಣ ಆಗೋದಿಲ್ಲ. ಅದರಲ್ಲೂ ಶಿಕ್ಷಣದಲ್ಲಿ ಕೌಶಲತೆಯ ಮಹತ್ವ ಅತ್ಯಂತ ಪ್ರಮುಖವಾದದ್ದು. ಉದ್ಯೋಗ, ಸ್ವಯಂ ಉದ್ಯೋಗ ಏನೇ ಆದರೂ ಕೂಡ ಅದಕ್ಕೆ ಬೇಕಾಗಿರೋದು, ಅತ್ಯಂತ ಅವಶ್ಯಕವಾಗಿ ಇವತ್ತು ಬೇಕಾಗಿರೋದು ಕೌಶಲ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೌಶಲ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಸರ್ಕಾರದ ವತಿಯಿಂದ ಈ ಕೌಶಲ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ತಮ್ಮ ಒಂದು ಅನುಭವವನ್ನು, ಅದರ ಮಹತ್ವವನ್ನು ಹಂಚಿಕೊಳ್ಳಿಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಕಾಂತಾ ನಾಯಕ್ ಅವರೇ, ಹಾಗೆಯೇ ಇಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳೇ, ಪ್ರೊಫೆಸರ್ ನಿರಂಜನ್ ಅವರಿದ್ದಾರೆ, ಪ್ರೊಫೆಸರ್ ನಾಯ್ಡು ಅವರಿದ್ದಾರೆ, ಪ್ರೊಫೆಸರ್ ಚಂದ್ರೇಗೌಡರಿದ್ದಾರೆ, ಮತ್ತು ಬಹಳ ಪ್ರಮುಖವಾಗಿ ಈ ಒಂದು ಸ್ಪರ್ಧಾತ್ಮಕ ಕೇಂದ್ರವನ್ನು ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಅತ್ಯಂತ ಪರಿಣಾಮಕಾರಿಯಾಗಿ, ಶಿಸ್ತುಬದ್ಧವಾಗಿ ಬಹಳ ವರ್ಷಗಳಿಂದಲೂ ಕೂಡ ಮುನ್ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ, ಅತ್ಯಂತ ಬದ್ಧತೆ ಇರತಕ್ಕಂಥ ಒಬ್ಬ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಏನಾದರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಯುವಕರಿಗೆ, ವಿಶೇಷವಾಗಿ ಯುವ ಜನಾಂಗಕ್ಕೆ ಒಂದು ರೀತಿಯ ಆಶಾಕಿರಣವಾಗಿ, ಬೆನ್ನೆಲುಬಾಗಿ ಬಹಳ ಕಾಳಜಿಯಿಂದ ಈ ಸ್ಪರ್ಧಾತ್ಮಕ ಕೇಂದ್ರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಶ್ರೀ ಸತ್ಯನಾರಾಯಣ, ಜೈನಹಳ್ಳಿ ಸತ್ಯನಾರಾಯಣ ಅವರು. ಇವರು ಇನ್ನೂ ಒಂದು ಜ್ಞಾನಬುತ್ತಿ ಅಂತಕ್ಕಂಥ ಒಂದು ಸ್ವಯಂ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅನೇಕ ಇವತ್ತು ಏನು ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸು ಮಾಡಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಅಧಿಕಾರಿಗಳಾಗಿ ಇರ್ತಕ್ಕಂಥವರು ಬಹಳ ಕೃತಜ್ಞತೆಯಿಂದ ಸತ್ಯನಾರಾಯಣ ಅವರ ಒಂದು ಸೇವೆಯನ್ನು ಸ್ಮರಿಸೋದು ಉಂಟು. ಅವರ ಒಂದು ಈ ಕಾಳಜಿ ಹೆಚ್ಚಕ್ಕೂ ಕೂಡ ಪ್ರಶಂಸನೀಯ. ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳು, ಬಹಳ ಸಂತೋಷ ಆಗ್ತದೆ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಶಿಬಿರಾರ್ಥಿಗಳು ಇಲ್ಲಿ ಇದ್ದೀರಿ. ಮತ್ತು ತಾವೆಲ್ಲ ಈ ಶಿಕ್ಷಣ ಕ್ಷೇತ್ರವನ್ನು ಆರಿಸ್ಕೊಂಡಿರೋದು, ನಾವು ಪ್ರಾಧ್ಯಾಪಕರಾಗಬೇಕು, ಶಿಕ್ಷಣ ಸೇವೆಯನ್ನು ಮಾಡಬೇಕು, ಶಿಕ್ಷಣವನ್ನು ಒಂದು ವೃತ್ತಿಯನ್ನಾಗಿ ಆರಿಸ್ಕೊಳ್ತಕ್ಕಂಥ ಅಭಿಲಾಷೆಯನ್ನು ಹೊಂದಿರತಕ್ಕಂಥದ್ದು ಬಹಳ ಪ್ರಮುಖವಾದಂಥದ್ದು. ಇದು ನಿಜಕ್ಕೂ ಕೂಡ ಅಭಿನಂದನೀಯ. ಯಾಕಂತಂದರೆ ಇವತ್ತು ಶಿಕ್ಷಣದಿಂದ ಮಾತ್ರ ಎಲ್ಲ ರೀತಿಯ ಅಭಿವೃದ್ಧಿ ಸಾಧ್ಯ. ತಾವುಗಳು ಈ ಕ್ಷೇತ್ರವನ್ನು ಆರಿಸ್ಕೊಂಡು ಇಲ್ಲಿ ನಾನು ಶಿಕ್ಷಕರೇ ಆಗಲಿಕ್ಕೆ, ಉನ್ನತ ಶಿಕ್ಷಣದಲ್ಲಿ ಕಾಲೇಜುಗಳಲ್ಲಾಗ್ಬೋದು, ವಿಶ್ವವಿದ್ಯಾಲಯದಲ್ಲಾಗ್ಬೋದು, ಏನು ಈ KSET ಅಥವಾ
NET ಒಂದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್, ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅರ್ಹತೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೂ ಮಾತ್ರ ಇಲ್ಲಿ ಉದ್ಯೋಗವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ಹಾಗೆಯೇ ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಧ್ಯಾಪಕ ಬಳಗ ಇದೆ, ಮಾಧ್ಯಮ ಮಿತ್ರರು ನಾನು ನೋಡ್ತಾ ಇದ್ದೀನಿ. ಮೈಸೂರಿನ ಮಾಧ್ಯಮ ಇದೆಯಲ್ಲ, ನಮ್ಮ ಶಿಕ್ಷಣಕ್ಕೆ ವಿಶೇಷವಾದ ಒತ್ತನ್ನು ಭಾಳ ಪ್ರೀತಿಯಿಂದ ಕೊಡ್ತಾ ಬಂದಿದೆ. ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಸೇವೆಯನ್ನು ಮಾಡಿದವನು ನನಗೆ ಗೊತ್ತಿದೆ. ಮೈಸೂರು ಒಂದು ಸಾಂಸ್ಕೃತಿಕ ರಾಜಧಾನಿ, ಶಿಕ್ಷಣ ರಾಜಧಾನಿ, ಇದೊಂದು ಜ್ಞಾನ ಕ್ಷೇತ್ರ. ಅದಕ್ಕೆ ದೊಡ್ಡ ಪರಂಪರೆ, ಇತಿಹಾಸ ಇದೆ, ಒಂದು ಮೌಲ್ಯ ಇದೆ. ಇದನ್ನು ಸಂರಕ್ಷಣೆ ಮಾಡಿಕೊಂಡು ಹೊಸ ಜನಾಂಗಕ್ಕೆ, ಯುವ ಜನಾಂಗಕ್ಕೆ ಇದನ್ನು ಒಂದು ವರ್ಗಾವಣೆ ಮಾಡ್ತಕ್ಕಂತಹ, ಇದನ್ನು ಪಸರಿಸುವ ನಿಟ್ಟಿನಲ್ಲಿ ಮಾಧ್ಯಮ ತುಂಬ ದೊಡ್ಡ ಕೆಲಸವನ್ನು ಮಾಡ್ತಾಯಿದೆ. ವಿಶೇಷವಾಗಿ ವಿಶ್ವವಿದ್ಯಾನಿಲಯಗಳ ಅವರ ಶೈಕ್ಷಣಿಕ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಒಳ್ಳೆಯ ಕವರೇಜನ್ನು ಕೊಡ್ತಾರೆ. ಹಾಗಾಗಿ ಒಳ್ಳೆಯ ಸಂದೇಶ ಹೋಗ್ತದೆ. ಹಾಗಾಗಿ ಸಮಾಜ ಮತ್ತು ವಿಶ್ವವಿದ್ಯಾಲಯದ ಒಂದು ನೆಂಟನ್ನು ಬೆಳೆಸೋದ್ರಲ್ಲಿ ಮಾಧ್ಯಮ, ಮೈಸೂರಿನ ಮಾಧ್ಯಮ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದೆ. ಇಷ್ಟು ಮಾತುಗಳನ್ನು ಹೇಳ್ತಾ, ಏನು 45 ದಿವಸಗಳ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಗೊತ್ತು ಇದು ಭಾಳ ಶಿಸ್ತುಬದ್ಧವಾಗಿ ನಡೀತದೆ ಮತ್ತು ಕ್ರಮಬದ್ಧವಾಗಿ ನಡೆಯುತ್ತೆ. ಮತ್ತು ಅಷ್ಟು ದಿವಸಕ್ಕೆ ಬೇಕಾದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಅವರ ಒಂದು ಜ್ಞಾನವನ್ನು, ಅವರ ಒಂದು ಪರಿಣಿತಿಯನ್ನು, ಅನುಭವವನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಡೋದು ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸ್ಪರ್ಧಾತ್ಮಕ ಕೇಂದ್ರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಕೇಂದ್ರ ಇದೆಯಲ್ಲ, ಬಹಳ ಉತ್ತಮವಾದ ಕೆಲಸವನ್ನು ನಾನು ಇಲ್ಲಿ ಕುಲಸಚಿವನಾಗಿಯೂ ಇದ್ದವನು. ಅದಕ್ಕೆ ಮೊದಲು ಕೂಡ ಇಲ್ಲಿ ಅಧ್ಯಾಪನವನ್ನು ಕೂಡ ಮಾಡಿದವನು. ಆಲ್ ಕಾಂಟ್ಯಾಕ್ಟ್ ಕ್ಲಾಸಸ್ ಇಡೀ ಕರ್ನಾಟಕ ಮುಕ್ತ ರಾಜ್ಯ ವಿಶ್ವವಿದ್ಯಾಲಯದ ಇದು ಅವಿಭಾಜ್ಯ, ಇದು ಅಂಗ ಆಗಿತ್ತು, ಮೈಸೂರು ವಿಶ್ವವಿದ್ಯಾಲಯ ಅಂಗ ಆಗಿತ್ತು. ನೋಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಈ ಸ್ಪರ್ಧಾತ್ಮಕ ಕೇಂದ್ರವನ್ನು ನಡೆಸೋದು, ಅದಕ್ಕೆ ಬೇಕಾದಂಥ ಸೂಕ್ತವಾದಂತಹ ವ್ಯಕ್ತಿಗಳನ್ನು ಕರೆತರೋದು, ಅವರಿಂದ ಈ ವಿಚಾರವನ್ನು ವಿನಿಮಯ ಮಾಡೋದು, ಅದು ದೊಡ್ಡ ಕೆಲಸ. ಇದನ್ನು ಭಾಳ ಯಶಸ್ವಿಯಾಗಿ ಈ ಸ್ಪರ್ಧಾತ್ಮಕ ಕೇಂದ್ರ, ಅದರ ಸಂಚಾಲಕರು, ಸನ್ಮಾನ್ಯ ಕುಲಪತಿಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಪ್ರಥಮವಾಗಿ ಆ ಒಂದು ಸ್ಪರ್ಧಾತ್ಮಕ ಕೇಂದ್ರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ತಾವು ಕೂಡ ಅಷ್ಟೇ ನಿಷ್ಠೆಯಿಂದ, ಇಲ್ಲೇನು ಇದು ಬಲವಂತದ ಪ್ರಶ್ನೆಯಲ್ಲ, ತಮಗೆಲ್ಲ ಭಾಳ ಇದು ನೆನಪಿರಬೇಕು. ಬಹುಶಃ ದೇಶದಲ್ಲಿ ಈ ತರಹದ ಒಂದು ಅವಕಾಶವನ್ನು ಭಾಳ ಹೆಚ್ಚು ಕಡಿಮೆ ಉಚಿತವಾಗಿ ಕಲ್ಪಿಸ್ಕೊಡ್ತಕ್ಕಂತಹ ವಿಶ್ವವಿದ್ಯಾನಿಲಯ ಬಹಳ ಕಡಿಮೆ. ಸಾರ್ವಜನಿಕ ವಿಶ್ವವಿದ್ಯಾನಿಲಯಗಳು, ಈ ಮುಕ್ತ ವಿಶ್ವವಿದ್ಯಾಲಯದ ಪರಿಕಲ್ಪನೆ ಭಾಳ ಉನ್ನತವಾದದ್ದು. ಅವಕಾಶ ವಂಚಿತರಿಗೆ ಅನೇಕ ಕಾರಣಗಳು, ನಾವು ಒಂದು ಉನ್ನತ ಶಿಕ್ಷಣವನ್ನು, ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನುವ ದೊಡ್ಡ ಆಶಯದೊಂದಿಗೆ ಆರಂಭವಾದದ್ದು. ನೋಡಿ, ಯಾವುದೇ ವಿಶ್ವವಿದ್ಯಾಲಯದಲ್ಲಿ 3 ಪ್ರಮುಖವಾದಂಥ ಕಾರ್ಯಗಳಿರ್ತದೆ: ಬೋಧನೆ, ಸಂಶೋಧನೆ, ವಿಸ್ತರಣೆ ಅಂತ. ಟೀಚಿಂಗ್, ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್. ಈ ಎಕ್ಸ್ಟೆನ್ಷನ್ ಇದೆಯಲ್ಲ, ವಿಸ್ತರಣಾ ಕಾರ್ಯ, ಇದು ಸಮುದಾಯದ ಜೊತೆ ನೆಂಟನ್ನು ಬೆಳೆಸ್ತಕ್ಕಂಥದ್ದು, ಸಮಾಜದ ಜೊತೆ ನೆಂಟನ್ನು ಬೆಳೆಸ್ತಕ್ಕಂಥದ್ದು, ಕೈಗಾರಿಕೆಗಳ ಜೊತೆ, ಸ್ವಯಂ ಸೇವಕ ಸಂಸ್ಥೆಗಳ ಜೊತೆ ನೆಂಟನ್ನು ಬೆಳೆಸ್ತಕ್ಕಂಥದ್ದು, ಔಟ್ರೀಚ್, ತಲುಪ್ತಕ್ಕಂಥದ್ದು, ಸಮಾಜದ ಎಲ್ಲರನ್ನು ತಲುಪ್ತಕ್ಕಂಥ ಕೆಲಸ ಇದೆಯಲ್ಲ, ಅತ್ಯಂತ ಪ್ರಮುಖವಾದದ್ದು. ಈ ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಕೇಂದ್ರ ಈ ವಿಶ್ವವಿದ್ಯಾಲಯದ ಒಂದು ಪ್ರೌಢ ಅಂಗ ಇದು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೌಡ್ center of Karnataka State Open University, which has been doing human service. And ಇದು ಈ ಥರದ ಅವಕಾಶ, ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಅವಕಾಶ ಹೆಚ್ಚು ಕಡಿಮೆ ಉಚಿತವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ನಾವು ಇವತ್ತು
ಅದೇ ಒಂದು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಥೆಗಳಲ್ಲಿ ಗೊತ್ತು ನಿಮಗೆ, ಅಲ್ಲಿಗೆ ನೀವು ಒಂದು ಪ್ರವೇಶವನ್ನು ಪಡೆಯೋದಕ್ಕೆ ಎಷ್ಟು ಖರ್ಚಾಗ್ತದೆ, ಹೇಗೆ ನಾವು ಅದರಿಂದ ಅವಕಾಶಗಳಿಂದ ವಂಚಿತರಾಗ್ತೇವೆ ಅಂತೇಳಿ. ಅದರಲ್ಲಿ ಈ ವಿಶ್ವವಿದ್ಯಾನಿಲಯ ತಮ್ಮನ್ನು ಆರಿಸಿ ತಮಗೆ ಬೇಕಾದಂಥ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿಸಿ, ಮತ್ತು ಇಲ್ಲಿರ್ತಕ್ಕಂಥ ಈ ಮುಕ್ತ ಭಂಡಾರ ಎಲ್ಲವೂ ಕೂಡ ಓಪನ್, ಮುಕ್ತ ಭಂಡಾರ, ಯು ಹ್ಯಾವ್ ಓಪನ್ ಆ್ಯಕ್ಸೆಸ್. ಇವತ್ತು ಆ್ಯಕ್ಸೆಸ್ ಟು ಎಜುಕೇಷನ್, ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್, ಆ್ಯಕ್ಸೆಸ್ ಟು ನಾಲೆಡ್ಜ್ ಬಹಳ ಬಹಳ ಮುಖ್ಯ ಆಗ್ತದೆ. ಇದನ್ನು ಉಚಿತವಾದ ಆ್ಯಕ್ಸೆಸ್ ನಿಮಗೆ ಉಚಿತವಾಗಿ ದಕ್ಕುವಂತೆ ಮಾಡಿರ್ತಕ್ಕಂಥದ್ದು ಇದು ಬಹಳ ಮೌಲಿಕವಾದದ್ದು. ಇದು ದೊಡ್ಡ ಕಾರ್ಯ. ನನ್ನ ದೃಷ್ಟಿನಲ್ಲಿ ಈ ಕೆಲಸ ಇದೆಯಲ್ಲ, ತಲುಪಿಸ್ತಕ್ಕಂಥ ಕೆಲಸ, ತಲುಪಬೇಕು ಅನ್ನುವ ಆಶಯ, ಎಲ್ಲರನ್ನೂ ತಲುಪಬೇಕು ಅನ್ನುವ ಆಶಯ ಇದೆಯಲ್ಲ, ಅದು ದೊಡ್ಡದು. ಹಾಗಾಗಿ ಈ ಒಂದು ಅಧ್ಯಯನ ಪುಸ್ತಕ ಇಲ್ಲಿ 45 ದಿವಸ ಕಲಿತದ್ದಷ್ಟೇ ಅಲ್ಲ, ಮುಂದೆ ಕಲಿಬೇಕಾಗಿದ್ದು ಜಾಸ್ತಿ ಇದೆ, ಸಿದ್ಧವಾಗಬೇಕಾದ್ದು ಜಾಸ್ತಿ ಇದೆ. ನಿಮಗೆಲ್ಲ ಗೊತ್ತು, ಇವತ್ತು ತಂತ್ರಜ್ಞಾನ ಯುಗದಲ್ಲಿ ನಾವಿದ್ದೇವೆ. ಕೃತಕ ಬುದ್ಧಿಮತ್ತೆ ನಮ್ಮ ಎಲ್ಲ ಬದುಕನ್ನು, ಕ್ಷೇತ್ರವನ್ನು ಆವರಿಸಿದೆ. AI, ChatGPT. ಈ ಯುಗದಲ್ಲಿ ಎಲ್ಲವೂ ಕೂಡ ನಮಗೆ ಇವತ್ತು ಅಂಗೈನಲ್ಲಿ ಲಭ್ಯವಾಗ್ತಕ್ಕಂಥದ್ದು. ಈ ಒಂದು AI ಯುಗದಲ್ಲಿ ಬೋಧನೆ, ಸಂಶೋಧನೆ, ಕಲಿಕೆ, ಪ್ರಕಟಣೆ ಇವುಗಳು ದೊಡ್ಡ ಸವಾಲಾಗಿದೆ ನಾವು. ಹಾಗಾಗಿ ನಾವುಗಳು ತಂತ್ರಜ್ಞಾನದ ಬಳಕೆಯನ್ನು ಸದುಪಯೋಗ ಮಾಡಿಕೊಂಡು ಎಲ್ಲವೂ ಸಿಗ್ತದೆ. ಇವತ್ತು ChatGPTನಲ್ಲಿ, ವೇರಿಯಸ್ ಸರ್ಚ್ ಇಂಜಿನ್ಸಲ್ಲಿ ನಿಮಗೆಲ್ಲ ಸಿಗ್ತದೆ. ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್ ಆ್ಯಂಡ್ AI ನಮ್ಮ ಇದನ್ನೇ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಎದುರುಗಡೆ ಸವಾಲಿದೆ. ನಾವು ಏನನ್ನು ಬರಿತೇವೆ, ಏನನ್ನು ಮಾತನಾಡ್ತೇವೆ, ಏನನ್ನು ಮಾತನಾಡಬೇಕು, ಏನನ್ನು ಹುಡುಕಬೇಕು. ಈ ಸರ್ಚ್ ಯುಗದಲ್ಲಿ AI ನಮ್ಮ ನಡುವೆ, ನಮ್ಮ ಬದುಕಿನಲ್ಲಿ ಪ್ರವೇಶ ಮಾಡಿರುವ ಮಧ್ಯದಲ್ಲಿ, ChatGPT ಯುಗದಲ್ಲಿ ನಮ್ಮೆಲ್ಲರ ನಡುವೆ ದೊಡ್ಡ ಸವಾಲಿದೆ. ಆದರೆ ಯಾವುದೇ AI ಇರಬಹುದು, ChatGPT ಇರ್ಬೋದು, ಓಪನ್ AI, ಇದೆಲ್ಲದರ ನಡುವೆ ಇವತ್ತು ಮಾನವೀಯತೆ, ನೈತಿಕ ಮೌಲ್ಯ, ಸಮಾಜದಲ್ಲಿ ಸಾಮರಸ್ಯ, ಈ ಮಾನವೀಯ ಗುಣಗಳು, ಮಾನವೀಯ ಮೌಲ್ಯಗಳು, ಇವುಗಳ ಸ್ಥಾಪನೆಯಲ್ಲಿ, ಪುನರ್ಸ್ಥಾಪನೆಯಲ್ಲಿ, ಇವುಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ, ಶಿಕ್ಷಕರ ಪಾತ್ರ, ನಮ್ಮ ಪಠ್ಯ ವ್ಯವಸ್ಥೆ, ಬೋಧನಾ ಸಂಶೋಧನಾ ಕ್ರಮ, ಕಲಿಕಾ ಕ್ರಮ, ಈ ಒಂದು ಮಾರಲ್ ಡೈಮೆನ್ಷನ್, ನೈತಿಕ ಒಂದು ಚೌಕಟ್ಟು, ನೈತಿಕ ಹಿನ್ನೆಲೆ, ನಮಗೆಲ್ಲ ಕ್ರಿಟಿಕಲ್ ಥಿಂಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಆಲ್ ನೋ ದ್ಯಾಟ್. ಹಾಗಾಗಿ ಸೊ ಇನ್ ದ ಏಜ್ ಆಫ್ ಟೆಕ್ನಾಲಜಿ, ಇನ್ ದ ಏಜ್ ಆಫ್ AI and ChatGPT, the moral, social, ethical dimension is so crucial. ಈ ನಿಟ್ಟಿನಲ್ಲಿ ಈ ಒಂದು 45 ದಿವಸಗಳಲ್ಲಿ ತಮಗೆ ಏನು ಅವಶ್ಯಕವಾಗಿ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಮೌಲ್ಯ, ನಮ್ಮ ಮಾನವೀಯತೆ, ನಮ್ಮ ಸಂಸ್ಕೃತಿ, ನಮ್ಮ ಜ್ಞಾನ, ದೇಶೀಯ ಜ್ಞಾನ, ಸ್ಥಳೀಯ, ಇವುಗಳ ಬಗ್ಗೆಯೂ ಕೂಡ ಸಾಕಷ್ಟು ಅರಿವನ್ನು ಮೂಡಿಸ್ತಕ್ಕಂಥ ಉಪನ್ಯಾಸಗಳು ನಡೆದಿದ್ದಾವೆ. ಈ ಒಂದು ಅಧ್ಯಯನ ಪುಸ್ತಕ ಅದು ನಿಮಗೆ ಒಂದು ರೀತಿಯ ಕೈಪಿಡಿ. ಇದಿಷ್ಟೇ ಸಾಕಾಗೋದು ನಮಗಲ್ಲಿ. ಇದು ನಮಗೆ ಒಂದು ಪ್ರೇರಣೆಯನ್ನು ನೀಡ್ತಕ್ಕಂಥ, ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು
ಪ್ರಯತ್ನ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಇಲ್ಲಿ ಕಲಿತು ಹೋಗ್ತಾ ಇದ್ದೀರಿ, ಕಲಿತದ್ದನ್ನು ಬಿಟ್ಟು ಹೋಗ್ತಾ ಇದ್ದೀರಿ. ಇದು ಮುಂದುವರ್ತಾ ಹೋಗಬೇಕು. ಹಾಗಾಗಿ ತಮಗೂ ಕೂಡ ಎಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ನನಗೆ ಈ ಒಂದು ಅವಕಾಶವನ್ನು ನನ್ನ ಒಂದು ವಿಚಾರಗಳನ್ನು, ಅನುಭವಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಮತ್ತು ಎಲ್ಲ ಅವರ ಸಹೋದ್ಯೋಗಿಗಳಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತಮಗೆಲ್ಲ ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಲಿಕೆಯ ಪರಿಪೂರ್ಣತೆಯ ಬಗ್ಗೆ ತಿಳಿಸಿಕೊಡುತ್ತಾ ತಮಗೆಲ್ಲರಿಗೂ ಶುಭ ಹಾರೈಸಿದಂತಹ ಮಾನ್ಯ ಲಿಂಗರಾಜ್ ಗಾಂಧಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾನಿಲಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು, ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ. ಮೇಡಮ್ ಬದಲಾವಣೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಕಾಂತಾ ನಾಯಕ್ ಅವರು, ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು, ಇವರು ಈ ಒಂದು ಶುಭ ಹಾರೈಸಬೇಕು ಅಂತ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಸ್ಟೇಜ್ ಮೇಲೆ ಹೋದರೆ ನಾನು ಕುಳ್ಳಗಿದ್ದೀನಿ, ಅದೇ ಒಂದು ಪ್ರಾಬ್ಲಮ್, ಕಾಣಿಸೋದೇ ಇಲ್ಲ ಯಾರಿಗೂ. ಸ್ವಲ್ಪ ನಗಲಿ ಅಂತ ಹೇಳಿ ಮಾತಾಡಿದೆ. ಈಗ ಎಲ್ಲರ ಮುಖದ ಮೇಲೆ ಸ್ಮೈಲ್ ಬರ್ತಾ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಜ್ಞಾನ ದೇಗುಲ ಎಂಬ ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಗುರುಗಳ ಎದುರುಗಡೆ ಹಾಗೂ ಗುರು ಆಗಲು ಬಯಸುವವರ ಎದುರುಗಡೆ ನಿಂತು ಮಾತನಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಿಗೆ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಇಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು, ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾಲಯ, ಹಾಗೂ ಈಗ ತಾನೇ ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ತಮ್ಮನ್ನು ದಟ್ಟ ಹೇಳಿ ಮಾತನಾಡಿದ ವಿಶ್ರಾಂತ ಕುಲಪತಿಗಳಾದ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಿಂಗರಾಜ್ ಗಾಂಧೀಜಿ ಅವರೇ, ನನ್ನನ್ನು ಭಾಳ ಆದರದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಇಲ್ಲಿಯ ಕುಲಪತಿಗಳಾದ ನಮ್ಮ ಭಾಗದವರು ಆದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರು ಈಗಲೇ ಮಾತನಾಡ್ತಾ ಒಂದೆರಡು ಸಂಬಂಧಗಳು ಗೊತ್ತಾದರು. ಸೊ ಇಲ್ಲಿ ಉಪಸ್ಥಿತಿಯಲ್ಲಿರುವ ಪ್ರೊಫೆಸರ್ SK ನವೀನ್ ಕುಮಾರ್ ಕುಲಸಚಿವರು, ಹಾಗೂ ಅಲ್ಲಿ ಆನಂದ್ ಕುಮಾರ್ ಸರ್ ಇದ್ದಾರೆ, ಆಮೇಲೆ ನಾಯ್ಡು ಅವರು ಸರ್ ಇದ್ದಾರೆ, ರಾಮನಾಥಮ್ ನಾಯ್ಡು ಅವರು, ನಿರಂಜನ್ ರಾಜ್ ಸರ್ ಇದ್ದಾರೆ, ಹಾಗೂ ಎಲ್ಲ ಇಲ್ಲಿ ವೇದಿಕೆಯಲ್ಲಿ ಡಾಕ್ಟರ್ಸ್ ಮತ್ತು ಪ್ರೊಫೆಸರ್ಸ್ ಇದ್ದಾರೆ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚು ತಾವುಗಳಿದ್ದೀರಾ. ಎಲ್ಲ ನನ್ನ ಯುವಕ ಬಾಂಧವರೇ, ಯುವತಿಯರೇ, ಮಾಧ್ಯಮ ಬಂಧುಗಳೇ, ಇಲ್ಲಿ ಇವತ್ತು ಒಂದು 2 ದಿನ ಮುಂಚೆ ಈ ಒಂದು ಕಾರ್ಯಕ್ರಮ ಇದೆ ಮೇಡಮ್, ಕೌಶಲ್ಯ ತರಬೇತಿ. ನೀವು ಮಾತು ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಬರಬೇಕು ಅಂತ ಹೇಳಿದಾಗ ನಮ್ಮ ಇಲ್ಲಿ ಟ್ರೈನಿಂಗ್ ಪಾರ್ಟ್ನರ್ ಆದವರು ಶಿವ್ ಅಂತ ಹೇಳಿದರು. ಆವಾಗ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರದು ಗೊತ್ತಿಲ್ಲ, ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂದಾಗ ನೆನ್ನೆ ನೋಡಿದೆ, ಇಲ್ಲ ಹೋಗಲೇಬೇಕು. ಯಾಕಂದರೆ ಎಲ್ಲ ಯೂನಿವರ್ಸಿಟಿಗಳು ಆಲ್ಮೋಸ್ಟ್ ಭಾಳ ಯೂನಿವರ್ಸಿಟಿಗಳಿಗೆ ಹೋಗಿದ್ದೀನಿ, ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದಿರಲಿಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಬರ್ತೇನೆ ಅಂತ ನಿನ್ನೆ ಶಾರ್ಟ್ ನೋಟಿಸ್ ಕೊಟ್ಟು ನಾನು ಬಂದಿದ್ದಕ್ಕೆ ತುಂಬ ಒಳ್ಳೆಯ ರೀತಿಯಾಗಿ ಆದರವಾಗಿ ಸ್ವಾಗತ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ
ಇಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದೀವಿ. ಶಿಕ್ಷಣಕ್ಕೆ ಮಹತ್ವ ಕೂಡ ಕೊಡಬೇಕು. ತಾವೆಲ್ಲರೂ 45 ದಿನಗಳ ಕಾಲ ಒಂದು ಸತತವಾಗಿ ನಿಮ್ಮ KCET ಮತ್ತು ಸೆಟ್ ಎಕ್ಸಾಮು ಮತ್ತು ಯಾವುದು ಇನ್ನೊಂದು UGC ನೆಟ್ಟನ್ನು ಬಗ್ಗೆ 45 ದಿನಗಳ ಕಾಲ ತಾವೆಲ್ಲರೂ ತರಬೇತಿಯನ್ನು ತೆಗೆದುಕೊಂಡಿದ್ದೀರಾ. ಬಹುಶಃ ಇಲ್ಲಿರೋರು ಇಷ್ಟು ಜನ ಸೇರಿದೆ, ಯಾಕಂದರೆ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಭಾಳಷ್ಟು ಕಡಿಮೆ ಜನ ಇರ್ತಾರೆ. ಯೂಶ್ವಲಿ ಯಾವುದೇ ಒಂದು ಕ್ಲೋಸಿಂಗ್ ಸೆರೆಮನಿ ಅಂದರೆ ಓಪನಿಂಗ್ ಸೆರೆಮನಿಯಲ್ಲಿ ಭಾಳಷ್ಟು ಜನ ಕಾಣ್ತಾರೆ. ಆದರೆ ಇವತ್ತು ತಮ್ಮನ್ನು ನೋಡಿದರೆ ಈ ಏನು 45 ದಿನ ತಾವೆಲ್ಲರೂ ಭಾಳ ತುಂಬ ಚೆನ್ನಾಗಿ ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಈ ಎಕ್ಸಾಮಲ್ಲಿ ನಾವು ಉತ್ತೀರ್ಣ ಆಗ್ತೇವೆ ಅಂತ ಹೇಳಿ, ಮೊದಲು ಬರ್ತೇವೆ ಅಂತ ಹೇಳಿ ಎಲ್ಲ ನಿಂತ್ಕೊಂಡಿದ್ದೀರ ಅನಿಸುತ್ತೆ. ಹಾಗಾಗಿ ಮೊಟ್ಟ ಮೊದಲಾಗಿ ಈ ನಿಮ್ಮ ಆಸಕ್ತಿಯನ್ನು ನೋಡಿ, ಅದರಲ್ಲೂ ಭಾಳಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಆಸಕ್ತಿ, ಕಲಿಕೆಯ ಆಸಕ್ತಿಯನ್ನು ನೋಡಿ ನಾನು ಭಾಳ ಸಂತೋಷ ಪಡ್ತಾ ಇದ್ದೀನಿ. ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಜನರಿಗೆ ಕಲಿಕೆಯ ಆಸಕ್ತಿ ಭಾಳ ಕಡಿಮೆಯಾಗಿದೆ. ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳು, ತರಬೇತಿ ಕಾರ್ಯಕ್ರಮಗಳಿಗೂ ಕೂಡ ಮಾಡ್ತಾರನ್ನೋದು ನನಗೆ ಮೊನ್ನೆನೇ ಗೊತ್ತಾಗಿತ್ತು. ಅದರಲ್ಲೂ PSI, IAS, KAS ಈ ಥರ ಸೆಟ್ ಎಕ್ಸಾಮ್ಸ್ ಎಲ್ಲ ಕೂಡ ನಾವು ತರಬೇತಿ 2011ರಿಂದನೇ ಮಾಡ್ತಾಯಿದ್ದೀವಿ. ಅಂದರೆ ತಾವು ಎಷ್ಟು ಜನ ಆಫೀಸರ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ, ಎಷ್ಟು ಜನ ಪ್ರೊಫೆಸರ್ಸನ್ನು ಕ್ರಿಯೇಟ್ ಮಾಡಿದ್ದೀರಾ, ಎಷ್ಟು ಜನ ಉದ್ಯಮದಾರರನ್ನು ಕ್ರಿಯೇಟ್ ಮಾಡಿದ್ದೀರಾ ಅಂತ ಇಲ್ಲಿಂದನೇ 2011ರಿಂದ ಈ ತರಬೇತಿ ಕೇಂದ್ರ ಇದೆ ಅಂತ ಹೇಳಿ ಒಂದು ಅವರು ಏನು ಡೀಟೇಲ್ ಕೊಟ್ಟಿದ್ದಾರಲ್ಲ ಅದನ್ನು ನೋಡಿಬಿಟ್ಟು ನಂಗೆ ಭಾಳ ಸಂತೋಷ ಆಗ್ತಾಯಿದೆ. ನನ್ನನ್ನು ನನ್ನ ಕಿರುಪರಿಚಯ ಅಂತಲೂ ಹೇಳಿದ್ದಾರೆ. ನಾನು ಐ ಆಮ್ ಫ್ರಮ್ ದ ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್, BE Electronics and Communication Engineering from Gulbarga University, and after that I worked in ITBT for 17 years in more than 8 countries. Then I jumped into my other field. Now I am a Skill Development Corporation chairperson. Skill ಕೌಶಲ್ಯ ಭಾಳ ಮಹತ್ವವಾದುದು. ನಾವೆಲ್ಲರೂ ಭಾಳ ಹೇಳ್ತೇವೆ, ಉತ್ತಮ ಹಾಡುಗಾರ, ಶಿ ಹ್ಯಾಸ್ ಗಾಟ್ ವಂಡರ್ಫುಲ್ ಸ್ಕಿಲ್ ಆಫ್ ಸಿಂಗಿಂಗ್, ವಂಡರ್ಫುಲ್ ಸ್ಕಿಲ್ ಆಫ್ ಓರಿಯೇಟಿಂಗ್, ವಂಡರ್ಫುಲ್ ಸ್ಕಿಲ್ ಆಫ್ ಕಮ್ಯುನಿಕೇಷನ್, ಡಾನ್ಸಿಂಗ್, ರೈಟಿಂಗ್, ರಿಸರ್ಚ್ ಆಲ್ಸೋ ಶಿ ಹ್ಯಾಸ್ ಗಾಟ್ ವೆರಿ ಗುಡ್ ನಾಲೆಜ್, ವೆರಿ ಗುಡ್ ಸ್ಕಿಲ್ ಅಂತ ಹೇಳ್ತೀವಿ. ಆ ಮಾತನ್ನು ಸ್ಕಿಲ್ ಅನ್ನೋದಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಆ್ಯಸ್ ಅ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಐ ವಾಂಟೆಡ್ ಟು ಟೆಲ್ ಥಿಂಗ್ಸ್ ಅಬೌಟ್ ಅ ಸ್ಕಿಲ್. ಸೊ ಐ ಆಮ್ ಹಿಯರ್ ಟುಡೇ, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಸ್ಕಿಲ್ ನಾವು ಮಾತಾಡ್ತೀವಿ, ಆದರೆ ಆ ಸ್ಕಿಲ್ ಅನ್ನೋದನ್ನು ಏನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕಂತ ಭಾಳಷ್ಟು ನಮಗೆ ಜ್ಞಾನ ಕಡಿಮೆ. ಶಿಕ್ಷಣ ಇದೆ, ಶಿಕ್ಷಣ ಬರೀ ಶಿಕ್ಷಣ ಒಂದು ವಿದ್ಯಾಭ್ಯಾಸಕ್ಕೆ ಪಡೆಯದೆ ಅದನ್ನು ಜ್ಞಾನವೆಂಬ ದೇಗುಲದಲ್ಲಿ ಇಟ್ಕೊಂಡು ಆ ಗುರಿ ಮುಟ್ತೇವಲ್ಲ, ಆ ಗುರಿ ಮುಟ್ಟಕ್ಕೆ ನಮಗೆ ಈ ಕೌಶಲ್ಯ ಬೇಕಾಗತ್ತೆ, ಸ್ಕಿಲ್ ಬೇಕಾಗತ್ತೆ. ನೀವು ಶಿಕ್ಷಣ ಪಡೆದ್ರೆ ಅಷ್ಟೇ ಸಾಕಾಗಲ್ಲ, ಆ ಗುರಿಯನ್ನು ಮುಟ್ಟಕ್ಕೆ ನಿಮ್ಮ ದಾರಿನೇ ಆ ಸ್ಕಿಲ್ಲು. ಆ ಸ್ಕಿಲ್ಲನ್ನು ನೀವು ಸಣ್ಣವರಿರಾಗಿಂದ ಭಾಳಷ್ಟು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ನೀವು ನೋಡಿ, ಮಕ್ಕಳಲ್ಲಿ ಯಾವುದೇ ಒಂದು ವಸ್ತು ತಗೊಂಡ್ರೆ ಅದರಿಂದ ಆಟ ಆಡ್ತಾ ಇರುತ್ತೆ, ಏನೋ ಶೇಪ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಕ್ರಿಯೇಟಿವಿಟಿ ಇರುತ್ತೆ. ಆ ಸ್ಕಿಲ್ ಅವ್ರು ಬರ್ತಾ ಬರ್ತಾ ನಾವು ಪುಸ್ತಕ ಹಿಡಿತೇವೆ. ಐ ಆಮ್ ನಾಟ್ ಟೆಲಿಂಗ್ ದ್ಯಾಟ್ ಇಟ್ಸ್ ನಾಟ್ ಗುಡ್, ಬಟ್ ಪುಸ್ತಕದೊಂದಿಗೆ ಈ ಕೌಶಲ್ಯತೆ ಕೂಡ ಇರಬೇಕಾಗತ್ತೆ. ಇವತ್ತು ಭಾರತ ದೇಶದಲ್ಲಿ ವಿ ಆರ್ ಹ್ಯಾವಿಂಗ್ ಓನ್ಲಿ 2.9% ಸ್ಕಿಲ್ ಎಂಪ್ಲಾಯಬಿಲಿಟಿ, ಬಟ್ ವೇರ್ ಆ್ಯಸ್ ಇನ್ ಸೌತ್ ಕೊರಿಯಾ, ಚೈನಾ ಇಟ್ ಈಸ್ 96% ಆ್ಯಂಡ್ US ಈಸ್ 53%. ಅಂದರೆ ನಾವು ಕೌಶಲ್ಯತೆಗೆ ಭಾಳ ಪ್ರಾಮುಖ್ಯತೆ ಕೊಡಲ್ಲ. ವಾಟ್ ಐ ಸೇ ಈಸ್, ಈ ಶಿಕ್ಷಣ ಮತ್ತು ಇಂಡಸ್ಟ್ರಿಗಳ ನಡುವೆ ವಿ ಆರ್ ಅ ಬ್ರಿಡ್ಜ್, ಸ್ಕಿಲ್ ಈಸ್ ಅ ಬ್ರಿಡ್ಜ್. ಯಾಕೆ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ? ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಅ ಸ್ಕಿಲ್, ರೆಪ್ಯೂಟೆಡ್ ಸ್ಕಿಲ್, ವಾಟ್ ಎವರ್ ದೇ ವಾಂಟೆಡ್ ದ್ಯಾಟ್ ಸ್ಕಿಲ್. ಇಂಡಸ್ಟ್ರಿ ನಾರ್ಮ್ ಪ್ರಕಾರ ಅವರ ಸ್ಕಿಲ್ಗಳು ಇರಲ್ಲ ಅಂತ ಹೇಳಿ ಭಾಳಷ್ಟು ಅನ್ಎಂಪ್ಲಾಯ್ಮೆಂಟು ಕೂಡ ಇದ್ದೇ ಇರ್ತಾರೆ. ನೀವು ಆಲ್ರೆಡಿ ನಿಮ್ಮ ವೇಯನ್ನು, ಪಾತನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಶಿಕ್ಷಣ ಮುಗಿಸ್ಕೊಂಡು ಗೌರ್ಮೆಂಟ್ ಸೆಕ್ಟರಲ್ಲಿ ಆಫೀಸರ್ ಆಗ್ತಾರೆ, ಕೆಲವೊಬ್ಬರು ಪ್ರೈವೇಟ್ ಸೆಕ್ಟರಲ್ಲಿ ಆಗ್ತಾರೆ, ಕೆಲವೊಬ್ಬರು ಸೆಲ್ಫ್ ಎಂಪ್ಲಾಯ್ ಆಗ್ತಾರೆ, ಕೆಲವೊಬ್ಬರು ಆಂಟ್ರಪ್ರನೋರ್ ಆಗ್ತಾರೆ. ಈ ಆಂಟ್ರಪ್ರನೋರ್ ಆಗ್ತಾರಲ್ಲ ಅವರೆಲ್ಲರಿಗೆ
ಕಿಂತ ಹೆಚ್ಚಿಗೆ ಕಷ್ಟಪಡ್ತಾರೆ. ಇನಿಷಿಯಲಿ ದೇ ವಿಲ್ ಬಿ ಹಾರ್ಡ್ ವರ್ಕಿಂಗ್, ಬಟ್ ಎಲ್ಲಕ್ಕಿಂತ ಹೆಚ್ಚಿಗೆ ಸಾವಿರಾರು ಜನಕ್ಕೆ ನಾನು ಉದ್ಯೋಗ ಕೊಡ್ತೀನಂತ ಥಾಟ್ಸ್ ಇರುತ್ತಲ್ಲ, ಅದೇ ದ್ಯಾಟ್ ಈಸ್ ಅ ರಿಚ್ನೆಸ್. ನಾನು ಭಾಳಷ್ಟು ಸ್ಕೂಲ್ಗಳಿಗೂ ಹೋಗ್ತೇನೆ, ಕಾಲೇಜ್ಗಳಿಗೆ ಹೋಗ್ತೇನೆ. ಆದರೆ ಈ ಒಂದು ಮನೋಭಾವ ಇಟ್ಕೊಳ್ಳಿ, ನೀವು ಒಂದು ಆ ಜಾಬ್ ಪಡೆಯೋದು ನಿಮ್ಮ ಒಂದು ಥಾಟ್ ಓಕೆ, ಬಟ್ ಅದರ್ ದೆನ್ ದ್ಯಾಟು ಯು ಹ್ಯಾವ್ ಗಾಟ್ ಅ ಲಾಟ್ ಆಫ್ ಅದರ್ ಸ್ಕಿಲ್ಸ್ ಇನ್ ಯುವರ್ ಮೈಂಡ್, ಯುಟಿಲೈಸ್ ಇಟ್ ಅಂತ ಹೇಳ್ತಿರ್ತೇನೆ. ನಾವು ಇವತ್ತು ನೋಡಿದ್ರಾಗ ಈಗ ಸರ್ ಮಾತಾಡಿದರು, ಐ ಆಮ್ ಫ್ರಮ್ ದ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಸೊ ಐ ಹ್ಯಾವ್ ಟು ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಯೂಸ್ ಮೆನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಟುಡೇ ChatGPT is there, Kling is there, Meta is there, and Grok is there. So many ChatGPTs are there. Everyone are using that. But still the job creation are increasing or decreasing? No, it will not decrease. This is the problem. ಕಂಪ್ಯೂಟರ್ ನಾವೇನು ಹೇಳ್ತಿದ್ವಿ, ನಾವು ಇಂಜಿನಿಯರಿಂಗ್ ಓದಬೇಕಾದ್ರೆ ನಾನು ಫಸ್ಟ್ ಕಂಪ್ಯೂಟರ್ ನೋಡಿದೆ. ಆದರೆ ಇವತ್ತಿನ ಮಕ್ಕಳು ಅಡಾಪ್ಟಬಿಲಿಟಿ ಈಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್, ವಾಟ್ ಈಸ್ ಅ ರ್ಯಾಮ್, ವಾಟ್ ಈಸ್ ಅ ರಾಮ್, ವಾಟ್ ಈಸ್ ಅ ಕಂಪ್ಯೂಟರ್ ಅಂತ ಹೇಳಿ ಓದ್ತಾ ಇದ್ದಾರೆ. ಮೀನ್ಸ್ ದೇರ್ ಸ್ಟಡಿ ಏನು ಆವಾಗ ನಾವು ಇಂಜಿನಿಯರಿಂಗ್ ಓದ್ತಾ ಇದ್ದಿದ್ವಿ, ಈಗ ಓದೋಕ್ಕೆ ಶುರು ಮಾಡಿದ್ದಾರೆ. ದಟ್ ಈಸ್ ಹೌ ಐ ಟೆಲ್ ದ್ಯಾಟ್ ದ ಸ್ಕಿಲ್ ಶುಡ್ ಸ್ಟಾರ್ಟ್ ಫ್ರಮ್ ದ ಸ್ಕೂಲ್. ಕಲಿಕೆಯೊಂದಿಗೆ ಕೌಶಲ್ಯ ಇರಬೇಕು. ಈ ಕೌಶಲ್ಯ ನೀವು ಅವಾಗಲೇ ನಿಮಗೆ ಮುಂದೆ ಹೋಗಬೇಕಾದ್ರೆ ಯಾವುದೇ ಒಂದು ವೃತ್ತಿ ಆಧಾರಿತ ಕೌಶಲ್ಯ ಆಗ್ಬೋದು, ಜೀವನಾಧಾರಿತ ಕೌಶಲ್ಯ ಆಗ್ಬೋದು, ಅಥವಾ ಉದ್ಯಮ ಆಧಾರಿತ ಕೌಶಲ್ಯ ಆಗ್ಬೋದು, ಅಥವಾ ನಿಮ್ಮ ಯಾವುದಾದ್ರೂ ಕಮ್ಯುನಿಕೇಷನ್ ಸ್ಕಿಲ್ಲು, ಯಾವುದಾದ್ರೂ ಒಂದು ಸ್ಕಿಲ್, ಆಲ್ ದೀಸ್ ಸ್ಕಿಲ್ ಯು ಶುಡ್ ಇನ್ಕಲ್ಕೇಟ್ ದೋಸ್ ಥಿಂಗ್ ಇನ್ ಯು, ಸೊ ದ್ಯಾಟ್ ನೀವು ಯಾವುದಾದ್ರೂ ಇದು ಒಂದು ಜಾಬಕ್ಕೆ, ಒಂದು ಎಕ್ಸಾಮ್ಗೆ ಯಾವುದಾದ್ರೂ ನಿಮ್ಗೆ ಕೊಡೋಕ್ಕಾದ್ರೂ ನಿಮ್ಮ ಹತ್ರ ಒಂದು ಸ್ಕಿಲ್ ಇದ್ದೇ ಇರುತ್ತೆ, ಅದನ್ನು ಉಪಯೋಗ ಮಾಡ್ಕೋಬೇಕು. ಅದೇ ಹಂತದಲ್ಲಿ ನಾವು ಕೌಶಲ್ಯ ಅಂತ ಎಷ್ಟು ಪ್ರಾಮುಖ್ಯತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಂದರೆ, ನಾವು 8ನೇ ತರಗತಿಯಿಂದನೇ ನನ್ನ ವೃತ್ತಿ ನನ್ನ ಆಯ್ಕೆ, ಮೈ ಕರಿಯರ್ ಮೈ ಚಾಯ್ಸ್ ಅಂತ ಹೇಳಿ ವಿ ಆರ್ ಗಿವಿಂಗ್ ಅವೇರ್ನೆಸ್ ಅಬೌಟ್ ಅ ಸ್ಕಿಲ್. ನಮ್ಮ ಮಕ್ಕಳಲ್ಲಿ ಆ್ಯನ್ಯುವಲ್ ಡೇ ಅಂದಾಗ ಏನಿರುತ್ತೆ, ಸ್ಕೂಲು ಮತ್ತು ಕಾಲೇಜಲ್ಲಿ ಒಂದು ಡಾನ್ಸ್ ಇರುತ್ತೆ, ಒಂದು ನಾಟಕ ಇರುತ್ತೆ, ಒಂದು ಪೇಂಟಿಂಗು, ರಂಗೋಲಿ, ಅಷ್ಟನ್ನು ಮಾತ್ರ ಸೀಮಿತ ಮಾಡ್ತೀವಿ ಯೂಶ್ವಲಿ ನಾವು, ಮೋಸ್ಟ್ ಆಫ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಬಟ್ ವೇರ್ ಈಸ್ ಇನ್ ಅ ಜಪಾನ್, ಬಿಕಾಸ್ ಐ ವಾಸ್ ದೇರ್ ಇನ್ ಅ ಜಪಾನ್, ಅವರು ಮಕ್ಕಳಲ್ಲಿ ಆ ವೀಲ್ಗೆ, ಟಯರ್ಗೆ ಹೆಂಗೆ ನೀವು ನಟ್ಟನ್ನು ಫಿಟ್ ಮಾಡ್ತೀರಾ, ನೀವೇನು ಸ್ವಿಚ್ಗೆ ಹೆಂಗೆ ನೀವು ಸ್ಕ್ರೂವನ್ನು ಹಾಕ್ತೀರಾ, ಆ ರೀತಿಯಾಗಿ ಸ್ಕೂಲ್ಗಳನ್ನು ಅವರು ಕಾಂಪಿಟೇಷನಲ್ಲಿ ಇಡ್ತಾರೆ. ಸೊ ಅದರಿಂದ ಅವ್ರಿಗೆ ಏನು ಕಾನ್ಫಿಡೆನ್ಸ್ ಆಗುತ್ತೆ, ನನಗೆ ಅದು ಗೊತ್ತು, ಇದು ಗೊತ್ತು, ಇದು ಗೊತ್ತು, ನಾನು ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಹೋಗ್ಬೋದು ಅಂತ. ಟುಡೇ 3 years, every 3 years technology changing. We are talking about artificial intelligence. Tomorrow cloud computing is coming. ನಿಮಗೆ this artificial intelligence is very old in US. You can see that 2015 itself Elon Musk has told that they are developing artificial intelligence. Today it has come to Karnataka, means India. But ಸ್ವಲ್ಪ ಅಲ್ಲಿ ಬೇರೆ ಕಡೆ ಹೋದರೆ ಅದೆಲ್ಲ ಏನು ಚೈನಾದಲ್ಲಿ ಬೇರೆ ಕಡೆ ಇದೆಲ್ಲ ಭಾಳ ಹಳೆಯದು. ಹಾಗಾಗಿ ನಾವು ಶಿಕ್ಷಣಕ್ಕೆ ಮಹತ್ವ ಎಷ್ಟು ಕೊಡ್ತೇವೋ ಅಷ್ಟೇ ಮಹತ್ವ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಬೆಳೆಸ್ಕೊಡ್ಬೇಕು. ನಿಮ್ಮ ಶಿಕ್ಷಣದಲ್ಲೇ ಸ್ಕಿಲ್ಗಳಿದಾವೆ. ಓದೋದು ಒಂದು ಸ್ಕಿಲ್ಲು, ನ್ಯಾರೇಟ್ ಮಾಡೋದು ಒಂದು ಸ್ಕಿಲ್ಲು, ಪ್ರೊಫೆಸರ್ ಆಗೋದು, ಕುಲಪತಿಗಳಾಗೋದು ಭಾಳ ಈಸಿ ಅಲ್ಲ. ಅವ್ರದ್ದು ವೇ ದೇ ಹ್ಯಾವ್ ಪ್ರೋಗ್ರೆಸ್, ದೇ ಹ್ಯಾವ್ ಡನ್ ವೆರಿ ಹಾರ್ಡ್ ವರ್ಕ್ ಇನ್ ದೇರ್ ಸ್ಕಿಲ್ with the what is a teaching skill, expressing skill, all those methodology they have used. ಅದರಿಂದನೇ ಅವರು ಅಲ್ಲಿ ಬಂದಿದ್ದಾರೆ. ಹಾಗಾಗಿ ಇವತ್ತು ಭಾಳಷ್ಟು ಜನಕ್ಕೆ ಒಲಿಂಪಿಕ್ಸ್ ಗೊತ್ತಾ? ತಮಗೆಲ್ಲರಿಗೂ ಎಷ್ಟು ಜನಕ್ಕೆ ಗೊತ್ತು ಹೇಳಿ ಒಲಿಂಪಿಕ್ಸು? ಕೈ ಎತ್ತಿ. ಎಷ್ಟು ಜನಕ್ಕೆ ಗೊತ್ತು? ವೆರಿ ಗುಡ್, ವೆರಿ ಗುಡ್. ಪ್ಯಾರಾ ಒಲಿಂಪಿಕ್ಸ್ ಆಲ್ಸೋ ಯು ನೋ? ಹೌ ಮೆನಿ ಆಫ್ ಯು? ಓಕೆ. ಸ್ಕಿಲ್ ಒಲಿಂಪಿಕ್ಸ್? Skill Olympics? See, nobody know about a skill Olympics. We have got a skill Olympics. And in that, every 2 years, ಹೆಂಗೆ ಪ್ಯಾರಿಸಲ್ಲಿ ಸ್ಕಿಲ್ ಒಲಿಂಪಿಕ್ಸ್ ಇತ್ತು, ನೆಕ್ಸ್ಟು ಚೈನಾದಲ್ಲಿ ಒಲಿಂಪಿಕ್ಸ್ ಆದಮೇಲೆ ಪ್ಯಾರಾ ಒಲಿಂಪಿಕ್ಸ್ ಆದಮೇಲೆ ಸ್ಕಿಲ್ ಒಲಿಂಪಿಕ್ಸ್ ಇತ್ತು. ಸ್ಕಿಲ್ ಒಲಿಂಪಿಕ್ಸಲ್ಲಿ ಅಷ್ಟು ಇಡೀ ಒಲಿಂಪಿಕ್ಸಲ್ಲಿ ಭಾಗವಹಿಸಿದ ದೇಶದಲ್ಲಿ ನಮ್ಮ ಭಾರತ ಕೂಡ
ಭಾಗವಹಿಸಿತ್ತು. ನಮ್ಮ ಕರ್ನಾಟಕದಿಂದ ನಾವು 9 ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ಲಿಯೋನಲ್ಲಿ. ಆ ಸ್ಕಿಲ್ ಒಲಿಂಪಿಕ್ಸಲ್ಲಿ ಯಾವ ಸ್ಕಿಲ್ ಇದ್ದು, ಗಾರ್ಡನಿಂಗ್ ಹಿಡಿದು ಪೇಂಟಿಂಗ್ ಹಿಡಿದು ನಿಮ್ಮ CNC ಮಷಿನ್, ITIA ಆ್ಯಂಡ್ ಟೆಕ್ನಾಲಜಿ, ರೋಬೋಟ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ. ಅಂದರೆ ಒಂದು ಹೆಣ್ಣು ಮಗು ಅಡುಗೆ ಮಾಡುವ ಕೈಯಿಂದ ಹಿಡಿದು ಸ್ಪೇಸಲ್ಲ ಅಂತರಿಕ್ಷದವರೆಗೂ ಹೋಗುವ ಕೆಲಸಗಳು ಏನೇನಿದ್ದಾವೆ ಎಲ್ಲ ಕೆಲಸಗಳು ಅಲ್ಲಿ ಸ್ಕಿಲ್ ಒಲಿಂಪಿಕ್ಸಲ್ಲಿ ಕಾಂಪಿಟಿಷನಲ್ಲಿ ಇದ್ವು. ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಈ ಕಾಂಪಿಟಿಷನಲ್ಲಿ 2ನೇ ಸ್ಥಾನ, 47 ಮೆಡಲ್ ಪಡ್ಕೊಂಡಿದ್ದು. 63 ಸೆಕ್ಟರ್ ಇರ್ತವೆ. ಇದರಲ್ಲಿ ಬರೀ 21 ವಯಸ್ಸಿನ ಒಳಗಡೆ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. ನಾವು ಮೊನ್ನೆ ವಿಶ್ವ ಕೌಶಲ್ಯ ದಿನ ಜುಲೈ 15ರಂದು ಅವರು ಯಾರು 4 ಜನ, ಅದರಲ್ಲಿ ನಾವು ಕರ್ನಾಟಕದಿಂದ 4 ಜನ ಮೆಡಲಿಯನ್ ಆಫ್ ಎಕ್ಸಲೆನ್ಸ್ ತಗೊಂಡ್ರು. ಅದಕ್ಕೆ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಒಬ್ಬೊಬ್ಬರಿಗೆ 5-5 ಲಕ್ಷ ನಾವು ಪ್ರೈಸ್ ಮನಿ ಕೂಡ ಕೊಟ್ವಿ. ಮುಂದೊಂದು ದಿನ ಯಾರು ಬ್ರಾನ್ಸ್ ತಗೋತಾರೋ 20 ಲಕ್ಷ 25 ಲಕ್ಷ ಕೂಡ ನಾವು ಕೊಡ್ತೇವೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇರ್ ಆರ್ ಅ ವಾಸ್ಟ್ ಫೀಲ್ಡ್. ತಾವೆಲ್ಲರೂ ಇದನ್ನು ಓದ್ತಾ ಇದ್ದೀರಾ, ತಮ್ಮ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ವೃತ್ತಿ ಆಯ್ಕೆ ಮಾಡ್ಕೊಂಡು ಗೊತ್ತು, ಎಲ್ಲ ಶಿಕ್ಷಣಕ್ಕೂ ಎಲ್ಲ ಓದೋರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲರೂ ರ್ಯಾಂಕ್ ಬರೋಕ್ಕಾಗಲ್ಲ. ಆದರೆ ಒಂದು ವೇಳೆ ಏನಾದರೂ ಕೊರತೆ ಆದರೆ ಯು ಹ್ಯಾವ್ ಗಾಟ್ ಹಂಡ್ರೆಡ್ಸ್ ಆಫ್ ಡೋರ್ಸ್ ಓಪನ್. ಹಾಗಾಗಿ ಈ ಸ್ಕಿಲ್ಗೆ ಭಾಳ ಮಹತ್ವ ಕೊಡಬೇಕು. ನಾನು ಮಾನ್ಯ ಕುಲಪತಿ, ಮೈಸೂರು ಕುಲಪತಿಯವರಿಗೆ ಒಂದು ಪ್ರಾಮಿಸ್ ಮಾಡ್ತೇನೆ. ನಾವು ಕಲಿಕೆ ಒಂದು ಕೌಶಲ್ಯ ಅಂತ ಹೇಳಿ BA, BCom, BSc ಮಕ್ಕಳಿಗೆ ಕೂಡ ಒಂದು ಸ್ಕಿಲ್ಲನ್ನು 50 ಅವರ್ಸ್ ಸ್ಕಿಲ್ಲನ್ನು ಕೊಡ್ತಾಯಿದ್ದೀವಿ. ಈಗಾಗಲೇ ನಾವು ಮೋರ್ ದೆನ್ 1 lakh ಯೂತ್ಸಿಗೆ, ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೀವಿ ಲಾಸ್ಟ್ 2 ವರ್ಷದಲ್ಲಿ. ದಿಸ್ ಇಯರ್ KJKIT 3.0 ಅಂತ ಮಾಡ್ತಾಯಿದ್ದೀವಿ. ವಿ ವಿಲ್ ಇನ್ಕ್ಲೂಡ್ ದ ಮೈಸೂರು ಯೂನಿವರ್ಸಿಟಿ ಆಲ್ಸೋ, ಸೊ ದ್ಯಾಟ್ ಈ ಓದಬೇಕಾದ್ರೆ ಮಕ್ಕಳು ಎಕ್ಸ್ಟ್ರಾ ಸ್ಕಿಲ್ಗಳನ್ನು, ಯಾಕೆ GST ಅಕೌಂಟಿಂಗ್ ಆಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ಅಥವಾ ನಿಮ್ಮ ಬೇಕಾದರೆ ಟ್ಯಾಲಿಗಳಾಯಿತು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್, ಅಥವಾ ಎನಿಥಿಂಗ್ ವಿಚ್ ಇಟ್ ಇಸ್ ಲಿಸ್ಟೆಡ್ ಥ್ರೂ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು, ಅದನ್ನು ನಾವು ಈ ಸಲ ಕೂಡ ನಾವು ವಿಶ್ವವಿದ್ಯಾಲಯನ ಇನ್ಕ್ಲೂಡ್ ಮಾಡೋಣ ಸರ್. ಸೊ ದ್ಯಾಟ್ ಅವರ್ ಸ್ಟೂಡೆಂಟ್ ದೇ ವಿಲ್ ಗೋಟ್ ಅ ಫೋಕಸ್ ಆನ್ ದ ಸ್ಕಿಲ್ ಆಲ್ಸೋ ಅಲಾಂಗ್ ವಿತ್ ದ ಎಜುಕೇಷನ್. ಯಾಕಂದರೆ ನಿಮ್ಮ ಮಂತ್ರಿಯವರು ಕೂಡ, ನಾವು 3 ದಿನ ಹಿಂದೆ ಒಡಿಶಾಗೆ ಹೋಗಿದ್ವಿ ನಾವು, ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸರ್, ಮತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ಬಿಕಾಸ್ ಒಡಿಶಾ ಹ್ಯಾಸ್ ಅ ವೆರಿ ಗುಡ್ ಸ್ಕಿಲ್ ಸೆಂಟರ್ ಇನ್ ದ ಎಂಟೈರ್ ಇಂಡಿಯಾ. ಆ ಸ್ಕಿಲ್ ಹೆಂಗಿದೆ ಅಂದರೆ, ಯುವಕರುಗಳಿಗೆ ಈ ಕಡೆ ಹೋದರೆ ಈ ಕಡೆ 93% ಆಫ್ ಜಾಬ್ ಅಶ್ಯೂರೆನ್ಸ್, 93%. ಸೊ ಸಚ್ ಎ ವೇ ವಿ ಆರ್ ಆಲ್ಸೋ ಎಕ್ಸ್ಪ್ಲೋರಿಂಗ್ ಆಲ್ ದೋಸ್ ಥಿಂಗ್ಸ್. ನಾವು ಮುಂದಿನ ಈ ಥರ ಕೂಡ ಕೌಶಲ್ಯತೆಯನ್ನು ಕಲಿಸೋಣ. ನಮ್ಮ ಕೌಶಲ್ಯ ಅಭಿವೃದ್ಧಿದೆಲ್ಲ ಪಿನ್ ಮಾಡೋದ್ರಿಂದ ಪ್ಲೇನ್ ಆರಿಸೋವರೆಗೂ ಏನೇನೋ ಸ್ಕಿಲ್ ಇರ್ತವೆ ಎಲ್ಲದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಈ ಕುಲಸಚಿವರು ಶರಣಪ್ಪ ಸರ್ ಭಾಳ ಎಲ್ಲನೂ ತುಂಬ ಇನೋವೇಟಿವ್ ಆಗಿ ನ್ಯೂ ಥಿಂಗ್ಸನ್ನು ನಾವು ಎಲ್ಲ ಮಾಡ್ತಾ ಇರ್ತೀವಿ ಮೇಡಮ್ ಅಂತ ಹೇಳಿದರು. ಸೊ ಮುಂದೆ ನಮ್ಮ ಕಡೆಯಿಂದ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಏನಾದರೂ ಸಪೋರ್ಟ್ ಬೇಕಾದರೂ ಕೂಡ ತಾವು ಇದರಲ್ಲಿ ಭಾಗವಹಿಸ್ಬೋದು. ಇನ್ನೊಂದು ಮೊನ್ನೆ ಒಂದು 17ನೇ ತಾರೀಕು, ಅದು ಐ ವುಡ್ ಲೈಕ್ ಟು ಟೆಲ್ ದಟ್ ಆಲ್ಸೋ ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ಸ್ಟೂಡೆಂಟ್ಸ್. We had done a study abroad program. More than 70 universities from UK, US, Japan and Australia, all the Arab countries and Netherlands, all of them participated in that. More than 5,000 students had come to attend that one. Now ಅವರಿಗೆ ಮಕ್ಕಳು ಯೂಶ್ವಲಿ ಯಾವ ಕಾಲೇಜ್ಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೇಳಿ ಕೆಲವೊಬ್ಬರು ನೋಡ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ಸರ್ಕಾರದಿಂದಲೇ ನಾವು ಕೂಡ ಅವರಿಗೆ ಒಂದು ವಿದೇಶಕ್ಕೆ ಕಳಿಸುವ ಒಂದು ವ್ಯವಸ್ಥೆ. ಅಂದರೆ ವಿ ಆರ್ ಜಸ್ಟ್ ಅ ಮೀಡಿಯೇಟರ್. ವಿ ಆರ್ ಗಿವಿಂಗ್ ಸಮ್ ಆಫ್ ದ ಯೂನಿವರ್ಸಿಟಿ ಆರ್ ಗಿವಿಂಗ್ 50% ಟ್ಯೂಷನ್ ಫ್ರೀ ರಿಡಕ್ಷನ್, ಸಮ್ ಆಫ್ ದೆಮ್ 30%, 20%, ಈ ರೀತಿಯಾಗಿ ಒಂದು
ಫೀಸಲ್ಲಿ ಕೂಡ ನಾವೊಂದು ರಿಡಕ್ಷನ್ ಮಾಡಿ, ಆಮೇಲೆ ಕೆಲವೊಬ್ಬರು ಟಿಕೆಟು ವೀಸಾ ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಯುವಕರಿಗೆ ನಾವು ಆಸಕ್ತಿ ಯಾರಾದರೂ ಅವರು ಏನಂದರೆ ಅಂಡರ್ ಗ್ರ್ಯಾಜುಯೇಟ್ ಹಿಡಿದು PhD ಮಾಡುವವರಿಗೂ ಕೂಡ ಅಲ್ಲಿ ಎಲ್ಲ ರೀತಿಯಲ್ಲಿ ಇರುವ ವಿಶ್ವವಿದ್ಯಾಲಯಗಳು ಇದ್ದು, ಹಾಗಾಗಿ ಇನ್ನೂ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಭಾಳ ಉತ್ತಮವಾದ ವಿಶ್ವವಿದ್ಯಾಲಯಗಳು ಇದ್ದಾವೆ. ಇಫ್ ಎನಿಬಡಿ ಆರ್ ಇಂಟ್ರೆಸ್ಟೆಡ್ ದಟ್ ಆಲ್ಸೋ ಯು ಕ್ಯಾನ್ ಅಡಾಪ್ಟ್ ಸಚ್ ಅ ಥಿಂಗ್. ಸೊ ಈ ರೀತಿಯಾಗಿ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮುಂದಿನ ತಿಂಗಳು ಒಂದು ಉದ್ಯೋಗ ಮೇಳ ಮಾಡೋರು. ಆ್ಯಕ್ಚುಲಿ tomorrow 6th supposed to be job fair from our skill development corporation, but due to some other CM non-availability, we had postponed to some this month end or October 1st week or 2nd week we will do it. So ದಯಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಅದರಲ್ಲಿ. ಯಾರ್ಯಾರು ಏನಾದರೂ ನೀವಿಲ್ಲ ಆದರೂ ನಿಮ್ಮ ಯಾರಾದರೂ ಯುವಕರು ಯುವತಿಯರು ಇರ್ತಾರಲ್ಲ, ಈಗಾಗಲೇ 10,000 ಜನ ನೋಂದಣಿಯಾಗಿದ್ದಾರೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು 2 ಸಲ ಮೀಟಿಂಗ್ ತೊಗೊಂಡು ಅದನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ತರಬೇತಿ ಕಾರ್ಯಕ್ರಮ ಅಂದರೆ ನಾನು ಕಿವಿ ಸ್ವಲ್ಪ ಹೆಚ್ಚಿಗೆ ಕಿವಿ ಕೊಡ್ತೇನೆ. ಯಾಕಂದರೆ ಎನಿಥಿಂಗ್ ನಾರ್ಮಲ್ ಟೀಚಿಂಗ್ ಅದರ್ ದೆನ್ ದ್ಯಾಟ್ ಇಟ್ಸ್ ಅ ಟ್ರೈನಿಂಗ್ ಮೀನ್ಸ್ ಇಟ್ ಈಸ್ ನಾವು ಸ್ವಲ್ಪ ಜಾಸ್ತಿ ಆಸಕ್ತಿ ಕೊಟ್ಟು ಓದೋದು ಭಾಳ ನಮಗೆ ಹೆಚ್ಚಿಗೆ ಅನಿಸುತ್ತೆ. ಆಮೇಲೆ ನಾವು ಪಡ್ತೇವೆ. ಯಾಕಂದರೆ ಎಲ್ಲರೂ, ನಾನು ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಕೆಲವೊಂದು ತರಬೇತಿ ತೆಗೆದುಕೊಂಡೇ ನಾನು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಉದ್ಯೋಗ ಪಡೆದಿದ್ದು. ಹಾಗಾಗಿ ತರಬೇತಿಯನ್ನು ತೆಗೆದುಕೊಂಡು ನೀವು ಇಲ್ಲಿಂದ ಒಳ್ಳೆ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಾನು ಭಾವಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ. ಭಾಳ ಮಾತನಾಡೋಕ್ಕೆ ಭಾಳ ಇದೆ ನನಗೆ, ಆ್ಯಕ್ಚುಲಿ ಸಮಯ ಇಲ್ಲ. ಭಾಳಷ್ಟು ನಮ್ಮ ಕುಲಸಚಿವರು, ಕುಲಪತಿಗಳು ಎಲ್ಲರೂ ಮಾತಾಡಬೇಕು. ತಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಐ ಆಮ್ ಆಲ್ವೇಸ್ ದೇರ್ ಆ್ಯಂಡ್ ಮೈ PA is there. If you need some phone number, some detail, you can contact us and you can contact Karnataka Skill Development Corporation anytime. We have got a district skill development officer here, ನಾರಾಯಣಮೂರ್ತಿ. ಆಮೇಲೆ ಅಲ್ಲಿ ಕೂಡ ಒಂದು ಸೆಂಟರ್ ಇದೆ, ತಾವು ಅಲ್ಲಿ ಭಾಗವಹಿಸಬಹುದು, ಇದರ ಉಪಯೋಗ ತಗೊಳ್ಕೊಳ್ಳಿ. ಇಷ್ಟು ಹೇಳಿಕೊಂಡು ನಾನು ನಮ್ಮ ಕುಲಪತಿಯವರಿಗೆ ಧನ್ಯವಾದಗಳ, ಎರಡೂ ಕುಲಪತಿಯವರಿಗೆ. ಬಿಕಾಸ್ ಐ ಆಮ್ ವೆರಿ ಇದರಲ್ಲಿ ನಾನು ಇನ್ನೂ ಚಿಕ್ಕವಳು, ಯಾಕಂದರೆ ಅವರೆಲ್ಲ ಪ್ರೊಫೆಸರ್ಸ್ ಮತ್ತು ಡಾಕ್ಟ್ರೆಸ್. ದೆರ್ ಇಸ್ ನೋ ಏಜ್ ಬಾರ್ ಇನ್ ಅ ಲರ್ನಿಂಗ್. ಐ ವಿಲ್ ಬಿ ಆಲ್ವೇಸ್ ಕೀಪಿಂಗ್ ಅ ಲರ್ನಿಂಗ್ ಏಜ್. So thank you for giving this wonderful opportunity. Thank you all of you. Love you. ಕಲಿಕೆಯ ಜೊತೆಯಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರೆ ಮುಂದೊಂದು ದಿನ ಅದು ಸಾರ್ಥಕ ಬದುಕಾಗುತ್ತದೆ ಎಂದು ತಿಳಿಸಿಕೊಡುತ್ತಾ, ನಮ್ಮ ಮೈಸೂರು ಜಿಲ್ಲೆಯ 2 ವಿಶ್ವವಿದ್ಯಾನಿಲಯಗಳ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ನಮ್ಮ ಕೌಶಲ್ಯಾಭಿವೃದ್ಧಿ, ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷರಾದಂಥ ಶ್ರೀಮತಿ ಕಾಂತಾ ನಾಯಕ್ ಮೇಡಮ್ನವರಿಗೆ ವಿಶ್ವವಿದ್ಯಾನಿಲಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯ ಇವರು ಮಾತನಾಡಬೇಕು ಅಂತ ಕೇಳ್ಕೊತಾ ಇದೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಭಾರಿ ಸೀರಿಯಸ್ ಆಗಿದ್ದೀರಾ. ಇಲ್ಲಿ ಯಾರು ಎಕ್ಸಾಮ್ ಮಾಡ್ತಾ ಇಲ್ಲ ಅಲ್ವಾ? ನೀವು ಟ್ರೈನಿಂಗ್ ತಗೊಂಡಿದ್ದೀರ. ಟ್ರೈನಿಂಗ್ ತಗೊಂಡ್ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಮುಖದಲ್ಲೂ ಒಂದು ನಗು ಇರಬೇಕು. ಅದು ಯಾವುದರಲ್ಲೂ ಕಾಣ್ತಾ ಇಲ್ಲ. ಫಸ್ಟ್ ಥಿಂಗು ನೆಲ, ಜಲ ಮತ್ತು ಭಾಷೆಗೆ ಭಾರಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಆಗ ಕಾಂಪಿಟೇಷನ್ ಆಟೋಮೆಟಿಕಾಗಿ ಬರುತ್ತೆ. ನಾನು ನೋಡಿದೆ ಸುಮ್ಮನೆ ಕೂತ್ಕೊಂಡು, ನಾನು ಸೈನ್ಸ್ ವಿದ್ಯಾರ್ಥಿ, ನನ್ನ ಅಬ್ಸರ್ವೇಷನ್ ಜಾಸ್ತಿ. ನಾಡಗೀತೆ ಹಾಡಿದ್ರು 10 ಜನ ಸಹ ನೀವು ಬಾಯ್ ಬಿಡಲಿಲ್ಲ. ಇಲ್ಲಿರೋ 10 ಜನ ಸಹ ಬಾಯ್ ಬಿಡಿ. ಯಾಕೆ ತಾಸ್ತಾರ ನಿಮಗೆ? ನಾಡಗೀತೆ ಬಗ್ಗೆ ತಾಸ್ತಾರ ಮಾಡಬಾರ್ದು. ಅಂದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಅಂದರೆ ನೀವು ಶಿಕ್ಷಕರಾಗಬೇಕು ಅಂತ ಹೊರಟಿದ್ದೀರಾ, ಅಧ್ಯಾಪಕರಾಗಬೇಕು ಅಂತ ಹೊರಟಿದ್ದೀರಾ. ಮೊದಲನೇ ಥಿಂಗ್ ಏನಪ್ಪ ಅಂದರೆ ಎಲ್ಲದನ್ನು ಕಲಿಯುವಂಥ ಒಂದು ಹಂಬಲ ಇರಬೇಕು. ಈಗಾಗಲೇ ಪ್ರೊಫೆಸರ್ ಗಾಂಧಿ ಅವರು ಮತ್ತು ಮೇಡಮ್ ಶ್ರೀಮತಿ ಕಾಂತಾ ನಾಯಕರು ಮಾತಾಡಿದ್ದಾರೆ. ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಟೇಕ್ ಇಟ್ ಎಸ್ ಈಸಿ. ಕಾಂಪಿಟೇಷನ್ ಇಸ್ ಆಲ್ವೇಸ್ ದೇರ್. ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇದ್ದಾಗಲೇ ಬರೋದು. ಅದಕ್ಕೆ ನಾನು ಹೇಳಿದೆ, ಎಲ್ಲ ವಿದ್ಯಾರ್ಥಿಗಳಲ್ಲೂ
ಕಾಂಪಿಟೇಷನ್ ಮಾಡುವಂಥ ಒಂದು ಮನಸ್ಸು ಇರಬೇಕು. ಹಾಗಾದ್ರೆ ಏನಿರಬೇಕು? ನಿಮ್ಮಲ್ಲೂ ಯುನಿಕ್ನೆಸ್ ಇರಬೇಕು. ನಾನೇ ಡಿಫ್ರೆಂಟ್. ಸಿನಿಮಾದಲ್ಲಿ ನೋಡ್ತೀರಲ್ವಾ, ಅಷ್ಟೇ. ಅದು ನಿಮ್ಮ ಜೀವನಕ್ಕೆ ಯಾಕೆ ಅಳವಡಿಸ್ತಾ ಇಲ್ಲ? ಅಳವಡಿಸ್ಕೋಬೇಕೀಗ. ಇವತ್ತಿನ ಪರಿಸ್ಥಿತಿ ಆಗಿದೆ. ವೇದಿಕೆ ಮೇಲಿರುವ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರೇ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಹಾಗೂ ಪ್ರೊಫೆಸರ್ ಲಿಂಗರಾಜ ಗಾಂಧಿ ಅವರೇ, ವಿಶ್ರಾಂತ ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಮತಿ ಕಾಂತಾ ನಾಯಕರವರ, ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಹಾಗೂ ಇವೆಲ್ಲ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಟ್ಕೊಂಬರುವಂಥ ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರೆ, ಹಾಗೂ ಡಾಕ್ಟರ್ ನಾಯ್ಡು ಅವರೇ, ಡಾಕ್ಟರ್ ಚಂದ್ರೇಗೌಡ್ರೆ, ಹಾಗೂ ನಮ್ಮ ಶಿಬಿರಾರ್ಥಿ ವಿದ್ಯಾರ್ಥಿಗಳೇ, ಈಗಾಗಲೇ ನೀವೆಲ್ಲ ಕಲ್ತು ಬಿಟ್ಟಿದ್ದೀರ. KCET ಮತ್ತು NET ರೆಡಿಯಾಗಿಬಿಟ್ಟಿದ್ದೀರ. ಆದರೆ ನಾನು ಹೇಳ್ತಿರೋದು ಕೆಲವೇ ವಿಚಾರ ತಿಳ್ಕೊಳ್ಳಿ. ಈಗ ಅವರೆಲ್ಲ ಹೇಳಿದ್ರು, ನಮ್ಮ ಲಿಂಗರಾಜ್ ಗಾಂಧಿಯವರು ಎಜುಕೇಷನು ಎಗಳು ಬಂತು, ಟೆಕ್ನಾಲಜಿ ಬಂತು, ಮೇಡಮ್ ಅದನ್ನೇ ಹೇಳಿದ್ರು. ನಾನು ಜಪಾನಲ್ಲಿದ್ದೆ, ಸೌತ್ ಕೊರಿಯಾದಲ್ಲಿದ್ದೆ, ನಾನು ನೋಡಿದ್ದೆ. ನಮಗಿಂತ 50 ವರ್ಷ ಮುಂದಿದ್ದಾರೆ ಅವರು ಅಷ್ಟೇ. ಈಗ ನಾವು ನೋಡ್ಕೊಂಡ್ರೆ, ನಾನು ಇತ್ತೀಚೆಗೆ ಮಣಿಪುರಿಗೆ ಹೋಗಿದ್ದೆ. ಮಣಿಪುರ ನೋಡ್ಕೊಂಡ್ರೆ ಬೆಂಗಳೂರು ಮಚ್ ಬೆಟರ್. ಅದೇ ಥರ ನಮ್ಮನ್ನು ನಾವು ನೋಡ್ಕೊಂಡ್ರೆ, ಈಗ ಜಪಾನ್ ದೇಶ ನೋಡ್ಕೊಂಡು 50 ವರ್ಷ ಮುಂದಿದ್ವಿ. ಆಗ ಯೋಚನೆ ಮಾಡ್ಕೊಂಡು ನಾವು ಎಲ್ಲಿದ್ದೀವಿ ಅಂತಂದ್ಬಿಟ್ಟು. ಅಂದರೆ ಟೆಕ್ನಾಲಜಿ ನಮಗೆ ಬೇಕೇ ಬೇಕು. ಇವತ್ತಿನ ದಿನದಲ್ಲಿ ಟೆಕ್ನಾಲಜಿ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ. ನಾನು ಒಂದು ಎಕ್ಸಾಂಪಲ್, ನನ್ನ ಸ್ಟೋರಿ ಹೇಳ್ತೀನಿ ಕೇಳಿ. 92ರಲ್ಲಿ ನಾನು MSc ಮಾಡ್ತಾಯಿದ್ದೆ, ಕಂಪ್ಯೂಟರ್ MSc ಫಿಸಿಕ್ಸ್ ಮಾನಸಗೋತ್ರಿ ಕ್ಯಾಂಪಸ್. ಆಗಷ್ಟೇ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಯಿತು. ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆದಾಗ ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಕಂಪ್ಯೂಟರ್ ಬಂದಿತ್ತು. ಪಕ್ಕದಲ್ಲಿ ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಆಗ ಒಂದು ಡಿವಿಷನ್ ಶುರು ಆಯಿತು. ಆಗ ಇಡೀ ಗಂಗೋತ್ರಿನಲ್ಲಿ ಇದ್ದಂಥ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಬಿಟ್ಟು ತುಂಬ ಸ್ಟ್ರೈಕ್ ಮಾಡಿದ್ರು. ಕಂಪ್ಯೂಟ್ರನ್ನ ಓದಬಾರ್ದು, ಕಂಪ್ಯೂಟರ್ ಓದ್ಬಿಟ್ರೆ ಕೆಲಸ ಎಲ್ಲ ಹೋಗ್ಬಿಡ್ತದೆ, ಕಂಪ್ಯೂಟರ್ ತಗೊಬಿಡ್ತದೆ, ದೊಡ್ಡ ಗಲಾಟೆ ಮಾಡಿದ್ರು. ಆದರೆ ಒಂದು ವಿದ್ಯಾರ್ಥಿ ವೃಂದದವರು ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ರು, ಕಲಿತರು. ನಾನು ನೋಡ್ತಾ ಇದ್ದಂಗೆ ನಾನು PhD ಮುಗಿಸೋಷ್ಟೊತ್ತಿಗೆ ನನಗೆ ಈ ಥರ ಕೆಲಸ ಕಲ್ತಿರೋರು 50-60% ಜನ ಅವರು ಅಮೆರಿಕಕ್ಕೆ ಹೋದ್ರು ಕೆಲಸ ಹೊಡ್ಕೊಂಡು. ಇಲ್ಲಿ ಕೂಗಿದ್ರಲ್ಲ ನಮಗೆ ಕಂಪ್ಯೂಟರ್ ಬೇಡ ಬೇಡ ಅಂತ, ಅವ್ರು ಹಾಗೇ ಇದ್ದಾರೆ, ಅವರು ಹಾಗೇ ಇದ್ದರು. ಹಾಗೇ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಆ್ಯಸ್ ವೆಲ್ ಆಸ್ ChatGPT ಏನೇ ಬಂದ್ರೂ ಟೆಕ್ನಾಲಜಿ ಜೊತೆಲೇ ನಾವು ಕಲಿಬೇಕು. ಟೆಕ್ನಾಲಜಿ ಜೊತೆಗೆ ನಾವು ಹೋಗಬೇಕು, ವಿರುದ್ಧ ಹೋಗ್ಬಾರ್ದು, ಸಿಸ್ಟಮ್ ವಿರುದ್ಧ ಹೋಗಲೇಬಾರ್ದು. ನಾನು ಹೇಳೋದು ಇಷ್ಟನೇ ವಿದ್ಯಾರ್ಥಿಗಳೇ, ಈಗ ನೀವು ಎಲ್ಲ ಇದ್ದಂಗೆ ನದಿಗಿದ್ದಂಗೆ ನೀವೆಲ್ಲ ಕಲಿತೀರ. ನದಿ ಏನು ಮಾಡುತ್ತೆ? ಗುಡ್ಡ ಇರಲಿ, ಬೆಟ್ಟ ಇರಲಿ, ಕೆಳಗಡೆ ಮೇಲೆ ಎಲ್ಲೇ ಅದು ಹೋಗಿ ಸಮುದ್ರ ತಲುಪಕ್ಕೆ ಟ್ರೈ ಮಾಡ್ತಾಯಿದೆ. ಹಾಗೆ ನೀವು ಸಹ ನಿಮ್ಮ ಗುರಿಯನ್ನು ಅದನ್ನು ಸಾಧಿಸ್ಬೇಕು. ಅದು ಗುರಿ ಸಾಧಿಸ್ಬೇಕು ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೆಲ್ಫ್ ಸ್ಟಡಿ. ನಾನು ಏನೇ ಆಗಿರ್ಬೋದು, ಪಾಪ ನಮ್ಮ ಸತ್ಯನಾರಾಯಣ ಗೌಡರು ಸಿಕ್ಕಾಪಟ್ಟೆ ಕಲಿಸೋ ಎಲ್ಲ ನಮ್ಮ ಏನು ರಿಸೋರ್ಸ್ ಪರ್ಸನ್ ಕರೆಸಿ ಬಂದಿರ್ಬೋದು. ಆದರೆ ನೀವೆಷ್ಟು ಕಲ್ತಿದ್ದೀರಿ, ನೀವೆಷ್ಟು ಓದ್ತೀರಾ, ನೀವು ಹೆಂಗೆ ಎಕ್ಸ್ಟ್ರಾ ಮೇಲೆ ತೆಗಿತೀರ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ಇರುತ್ತೆ. ಸೊ ಸಕ್ಸಸ್ ವಿಲ್ ನಾಟ್ ಬಿ ಅನ್ ಎಸ್ಕಲೇಟರ್, ಸಕ್ಸಸ್ ವಿಲ್ ಆಲ್ವೇಸ್ ಬಿನ್ ಸ್ಟೆಪ್ಸ್. ಸೊ ಅದನ್ನು ಯೋಚನೆ ಮಾಡಿ. ಎರಡನೇದು, ಇವತ್ತಿನ ದಿನಕ್ಕೆ ಎಲ್ಲರೂ ಸ್ಕಿಲ್ ಬಗ್ಗೆ ಮಾತಾಡ್ತಿದ್ದಾರೆ. ಸ್ಕಿಲ್ ಸುಮ್ಮನೆ ಬರೋದಿಲ್ಲ, ಸ್ಕಿಲ್ ನೀವು ಕಲಿಬೇಕು. ಈಗ ನಾನೇ ಎಕ್ಸಾಂಪಲ್, ಟೀಚಿಂಗ್ ನೀವು ಚಾಯ್ಸ್ ಮಾಡ್ಕೊಂಡು, ಟೀಚಿಂಗ್ ಶುಡ್ ಬಿ ಎ ಪ್ಯಾಷನ್. ನಾನು ಇವತ್ತು ಕುಲಪತಿಗಳಾಗೂ ಸಹ ನಾನು ಪ್ರತಿದಿನ 1 hour ಪಾಠ ಮಾಡ್ತೀನಿ. ನನಗೆ ಟೀಚಿಂಗ್ ಇಸ್ ಎ ಪ್ಯಾಷನ್. ಯಾಕೆ ಅಂತ ಕೇಳಿದೆ ನಾನು. ಯಾಕೆ ನನಗೆ ಗೊತ್ತಿರೋ ವಿಚಾರನ ಹೇಳಬೇಕಲ್ಲ ಮಕ್ಕಳಿಗೆ. ಸೊ ಎಜುಕೇಷನ್ ಇಟ್ ಗಿವ್ ಅಸ್ ದ ನಾಲೆಡ್ಜ್. ಆ ನಾಲೆಡ್ಜನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೇಕಲ್ಲ ಬೇರೆಯವ್ರಿಗೆ, ದೆನ್ ವಿಸ್ಡಮ್ ವಿಲ್ ಕಮ್. ಸೊ ಅದಕ್ಕೆ ನಾನು ಪಾಠ ಮಾಡ್ತೀನಿ. ಪಾಠ ಮಾಡುವಾಗ ನಾನು ನೋಡ್ತೀನಿ. ನಾನು ಈಗಷ್ಟೇ ಅಂದರೆ ಈಗ ಒಂದು ತಿಂಗಳಾಯ್ತು, ನಾನು ಒಂದು ಪರೀಕ್ಷೆ JEE ಮೇನ್ಸ್ ಎಕ್ಸಾಮಿಗೆ ಕ್ವಶನ್ ಪೇಪರ್ ಸೆಟ್ ಮಾಡೋಕ್ಕೆ ಕೊಡ್ತಾರೆ. ನಾನು ಅದನ್ನು ಸೆಟ್ ಮಾಡ್ತೀನಿ, ವರ್ಷ ಮಾಡ್ತೀನಿ. ಎಷ್ಟು ಕಷ್ಟವಾದ ಕ್ವಶನ್ ಕೊಡ್ತೀವಿ ಅಂತಂದರೆ ಸಾಮಾನ್ಯ ವಿದ್ಯಾರ್ಥಿ ಪಾಸಾಗೋದೇ ಇಲ್ಲ. ಆದರೆ ನಾವು ರಿಸಲ್ಟ್ ಬಂದಾಗ ನೋಡ್ತೀವಿ, ನಮ್ಮ ವೆರಿಫಿಕೇಷನ್ ಕೊಡ್ತಾರೆ, ಮ್ಯಾಕ್ಸಿಮಮ್ ಹುಡುಗರು ಪಾಸ್ ಮಾಡಿಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು ಈಗ CET ಮತ್ತು JEEನಲ್ಲಿ ಎಷ್ಟು ಬುದ್ಧಿವಂತಿರ್ತಾರೆ, ಔಟ್ ತಗೊಳಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಎಷ್ಟು ಬುದ್ಧಿವಂತಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಂದರೆ ನಾವು ಅಷ್ಟು ಮಟ್ಟಕ್ಕೆ ಕಲಿತಿದ್ದಾರೆ ಅಂದರೆ, ನೀವು ಶಿಕ್ಷಕರಾಗೋರು ಆ ಮಟ್ಟಕ್ಕೆ ಪಾಠ ಮಾಡ್ಬೇಕಲ್ಲ. ಈಗ ನಮಗೆ ಹೇಳೋದು ಅದನ್ನೇ. ಈಗ JEE ಮೇನ್ ಎಕ್ಸಾಮಲ್ಲಿ ನನಗೆ ಕ್ವಶನ್ ಪೇಪರ್ ಸೆಟ್ ಮಾಡೋಕ್ಕೆ ಕೊಟ್ಟರೆ, ಒಂದು ಕ್ವಶನ್ ಸೆಟ್ ಮಾಡೋದು ನನಗೆ 60,000 ರೂಪಾಯಿ ಕೊಡ್ತಾರೆ. 60,000 ರೂಪಾಯಿ ಯಾಕೆ ಕೊಡ್ತಾರೆ ಅಂತಂದರೆ, ಆ ಕ್ವಶನ್ ಎಲ್ಲೂ ಬರಬಾರ್ದು, ಅದು ಎಲ್ಲೂ ಓದಲೇ ಇರಬಾರ್ದು. ಅವನು ಅಂಥ ಕಷ್ಟವಾದ ಕ್ವಶನ್ ಹುಡುಕ್ಬೇಕು ನಾನು, ಅಂಥ ಕಷ್ಟವಾದ ಎಕ್ಸಾಮ್. ನಮ್ಮ ದೇಶದಲ್ಲಿರುವಂಥ JEE ಮೇನ್ ಮತ್ತು NEET ಎಕ್ಸಾಮ್ ಪ್ರಪಂಚದ ಎಲ್ಲ ಎಕ್ಸಾಮ್ಗಿಂತ ಕಷ್ಟಕರ ಎಕ್ಸಾಮ್. ಆದರೆ ನಮ್ಮ ವಿದ್ಯಾರ್ಥಿಗಳು ಓದ್ತಾರೆ, ಅದನ್ನು ಪಾಸ್ ಮಾಡ್ತಾರೆ, 100% ತಗೋತಾರೆ. ಯಾಕೆ? ಅವರು ಶ್ರಮ ಪಡ್ತಾರೆ. ಪರಿಶ್ರಮ ಯಾರು ಪಡ್ತಾರೋ ಅವ್ರಿಗೆ ಸಕ್ಸಸ್ ಗ್ಯಾರಂಟಿ ಇರ್ತದೆ.
ಪರಿಶ್ರಮ ಅನ್ನೋದು ಒಂದು ದಿವಸದಲ್ಲಿ, ಒಂದು ನೈಟಲ್ಲಿ, ಒಂದು ಮಂತಲ್ಲಿ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ನಾವು ನಿರಂತರ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಪ್ರಯತ್ನ ಮಾಡುವಾಗ ನಾನು ನೋಡಿದ್ದೀನಿ, ಎಲ್ಲರೂ ಟೀಚರ್ ಆಗ್ತೀವಿ ಅಂತ ಬಯಸ್ತಾರೆ, ಆಮೇಲೆ ಕೆಲವರು ಟೀಚರ್ ಆಗೋದೇ ಇಲ್ಲ, ಅಧ್ಯಾಪಕರು ಆಗೋದಿಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ, ಏನೇನೋ ಬೇರೆ ಬೇರೆ ಕಡೆ ಹೋಗ್ತಾರೆ. ಒಳ್ಳೇದದು. ಆದರೆ ಇವತ್ತಿನ ಸ್ಮಾರ್ಟ್ ಯುಗ ಅಂತಾರೆ, ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾರೆ ನೀವೆಲ್ಲರಲ್ವ, ವಾಟ್ಸಪ್ ಇಟ್ಕೊಂಡಿದ್ದಾರೆ, ಎಲ್ಲ ವಾಟ್ಸಪ್ ಬಳಸ್ತೀರಿ. ಬರೀ ಫಾರ್ವರ್ಡಿಂಗು, ಡಿಲೀಟಿಂಗ್ ಮೆಸೇಜು, ರೀಡಿಂಗ್, ದಟ್ಸ್ ಆಲ್. ನೀವೇನಾದ್ರು ಕ್ರಿಯೇಟ್ ಮಾಡಿದ್ದೀರಾ? ನೀವು ಎಷ್ಟು ಕಡೆ ಹೋಗ್ತೀರಿ? ಈಗ ಮುಕ್ತಗಂಗೆ ಹೋಗ್ತೀರಿ, ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ನಂಗೆ ಅನುಕೂಲ ಆಗಿದೆ, ಅದ್ರ ಬಗ್ಗೆ ಏನಾದ್ರು ಒಂದು ಬರೀತಾರೆ ಮೆಸೇಜನ್ನು, ಅದನ್ನು ವಾಟ್ಸಪ್ ಮುಖಾಂತರ ಮಾಡ್ತಾರೆ, ಮಾಡಲ್ಲ. ಅಥವಾ ನಿಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇರ್ತದೆ, ಆ ಫಂಕ್ಷನಲ್ಲಿ ಏನೋ ಒಂದು ಹೊಸತನ ಇರುತ್ತೆ, ಅದನ್ನು ನೀವೇನಾದ್ರು ಮಾಡ್ತೀರಾ? ಅದನ್ನು ಮಾಡಲ್ಲ. ಅಂದರೆ ನೀವು ಕ್ರಿಯೇಟಿವಿಟಿ ಮಾಡ್ತಾ ಇಲ್ಲ. ಆ ಕ್ರಿಯೇಟಿವಿಟಿ ಬೇಕು ಅಂದರೆ ಸೆಲ್ಫ್ ಸ್ಟಡಿ ಬೇಕು. ಕ್ರಿಯೇಟಿವಿಟಿ ಹೆಂಗೆ ಬರ್ತದೆ? ಈಗ ಸ್ಮಾರ್ಟ್ ಅಂತಾರೆ. ಸ್ಮಾರ್ಟ್ ಅಂದರೆ ಏನು ಸರ್? ಸ್ಮಾರ್ಟ್ ಅಂದರೆ ಬುದ್ಧಿವಂತರು ಅಲ್ಲ. ಸ್ಮಾರ್ಟ್ ಅಂದರೆ, ಸ್ಮಾರ್ಟ್ ನಾನು ಡೆಫಿನೇಷನ್ ಕೊಡ್ತೀವಿ. ಅದು ಸ್ಮಾರ್ಟ್ ಅಂದರೆ ದಿ ಫಸ್ಟ್ ಥಿಂಗ್ ಸ್ಪೆಸಿಫಿಕ್ಕಾಗಿ ನಾವು ಇರಬೇಕು. ನಾನು MSc ಫಿಸಿಕ್ಸ್ ಮಾಡಿದ್ದೀನಿ, ನಾನು ಫಿಸಿಕ್ಸ್ ಟೀಚರ್ ಆಗೇ ಆಗ್ತೀನಿ, ನಾನು ಸ್ಪೆಸಿಫಿಕ್ ಇರ್ಬೇಕು. ನಿಮಗೆ ನಾನು ಮಾಡೇ ಮಾಡ್ತೀನಿ ಅಂತ. ಅಂತ ಮೆಜರಬಲ್, ಎಲ್ಲನೂ ಮಾಡೋಕ್ಕಾಗಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ನನಗೆ ಆಗೋಕ್ಕಾಗಲ್ಲ ಅಲ್ವಾ? ಕೆಲವರು ಒಬ್ಬರೇ ಮಾತ್ರ ದೇಶಕ್ಕೆ ಒಬ್ಬರೇ ಪ್ರಧಾನಮಂತ್ರಿ ಆಗೋದು, ಒಬ್ಬರೇ ಮುಖ್ಯಮಂತ್ರಿ ಆಗೋದು. ಸೊ ಅದರಿಂದ ನಾವು ಮೆಜರಬಲ್ ನೋಡೋಕೆ ಆಗುತ್ತಾ, ಇದು ನನ್ನಿಂದ ನಾನು ಮಾಡಬಲ್ಲೇನಾ ಅನ್ನೋ ಮೆಜರಬಲ್ ತಗೋಬೇಕು. ಆಮೇಲೆ ಇದು ಮಾಡಿದಾಗ ನಿಮಗೆ ಸ್ಪೆಸಿಫಿಕ್ಕಾಗಿ ಮೆಜರ್ಮೆಂಟ್ ತಗೊಂಡ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ನಾನು ಇದು ಅಚೀವ್ ಮಾಡೇ ಮಾಡ್ತೀನಾ, ಅಚೀವಬಲ್ ಸಾಧ್ಯ ನನ್ನಿಂದ ಆಗುತ್ತೆ ಅನ್ನೋದ್ರೆ ನೀವು ಮುಂದೆ ಹೋಗ್ತಾ ಇರ್ತಾರೆ. ಅಚೀವಬಲ್, ಎಸ್. ಇದ್ದಾಗ ಏನಾಗುತ್ತೆ ಅಂದರೆ ಇವೆಲ್ಲಕ್ಕೂ ಮುಖ್ಯವಾಗಿ ಇಂಪಾರ್ಟೆಂಟ್. ಯಾಕಂದರೆ ಇದು ರಿಲೇಟಿವ್ ಆಗಿರ್ಬೇಕು. ನನಗೆ ನಾನು ಫಿಸಿಕ್ಸ್ ಅದೇ, ನಾನು ಫಿಸಿಕ್ಸ್ ಬಗ್ಗೆ ಬೇರೆ ಥರ ಯೋಚನೆ ಮಾಡ್ಕೊಂಡು ಹೋಗ್ಬೇಕು, ಬೇರೆ ಬೇರೆದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ರೆಲೆವೆಂಟ್ ಇದೆಯಾ ನನಗೆ ಅಂತ. ಇವೆಲ್ಲ ಇದ್ದಾಗ ಸುಮ್ಮನೆ ಯಾವಾಗಲೂ ಮಾಡೋದಲ್ಲ. ಸೊ ಟೈಮ್ ಬೇಕು. ಸೊ ಅದಕ್ಕೆ ಟೈಮ್ ರಿಯಲಿಸ್ಟಿಕ್ ಆಗಿರ್ಬೇಕು. ಇಷ್ಟು ದಿನದಲ್ಲಿ, ಇಷ್ಟು ವರ್ಷದಲ್ಲಿ ನಾನು ಮಾಡ್ತೀನಿ ಅನ್ನೋದಿರು. ಅದಕ್ಕೆ ಸ್ಮಾರ್ಟ್. ಸೊ ಸ್ಪೆಸಿಫಿಕ್, ಮೆಜರಬಲ್ ಆ್ಯಂಡ್ ಅಚೀವಬಲ್ ಆ್ಯಂಡ್ ಶುಡ್ ಬಿ ರೆಲೆವೆಂಟ್ ಟು ಯು ಆ್ಯಂಡ್ ಯು ಶುಡ್ ಬಿ ಟೈಮ್ ಬೌಂಡ್. ಹಾಗಿದ್ದರೆ ಮಾತ್ರ ಕಾಂಪಿಟೇಷನ್ ಎಕ್ಸಾಮ್ ಸಕ್ಸಸ್. ನಾನು ಯಾವಾಗಲೂ ನೋಡ್ತಾ ಇರ್ತೇನೆ, ಸತ್ಯನಾರಾಯಣ ಗೌಡರು ನಮ್ಮ ಮನೆ ಪಕ್ಕನೇ ಇರೋದು, ಓಡಾಡ್ತಾನೆ ಇರ್ತಾರೆ. 2011 ನೋಡ್ತಾ ಇರ್ತಾರೆ. ಅವರಲ್ಲಿರೋ ಉತ್ಸಾಹ ನೋಡಿ ಈ ಏಜಲ್ಲನ್ನು. ಅದಕ್ಕೆ ನಾನು ಹೇಳೋದು, ನಮ್ಮ ಫೋಕಸ್ ಕಾಂಪಿಟೇಷನ್ ಕಡೆ ಇರಬೇಕು ಅಲ್ವಾ? ಆ ಕಾಂಪಿಟೇಷನ್ ಫೋಕಸ್ನ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕಡೆ ಬನ್ನಿ. ಆ ಕಾಂಟ್ರಿಬ್ಯೂಷನ್ ಬಂತು ನಿಮಗೆ ಸೆಲೆಬ್ರೇಷನ್ ಬರ್ತದೆ. ಅದೇ ಸತ್ಯನಾರಾಯಣ ಗೌಡರು. ಇವತ್ತಿನ ದಿನದಲ್ಲಿ ನಾನು ನೋಡ್ತಿದ್ದೆ ಜ್ಞಾನಬುತ್ತಿಲಿ ಇಲ್ಲಿ ಅವರು ಎಷ್ಟು ಜನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು, ಹೊರಗಡೆ ವಿದ್ಯಾರ್ಥಿಗಳಿಗೆ ಅವರು ಕೋಚಿಂಗ್ ಕೊಟ್ಟು ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಸೊ ಅದಕ್ಕೆ ಅವರು ಎಷ್ಟು ಪುಣ್ಯರು ಅಂತ. ಸೊ ಈ ಥರದ್ದು ತುಂಬ ವಿರಳ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವ್ರು ನಾನು ಅಭಿನಂದಿಸ್ತೇನೆ ಸರ್. ನಿಮ್ಮ ಕೆಲಸಗಳು ಇನ್ನೂ ಹೆಚ್ಚೆಚ್ಚು ಮಾಡಲಿ, ಆ ದೇವರ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಥರದ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ, ಅಂದರೆ 45 ದಿವಸದಲ್ಲಿ ನಿಮಗೊಂದು ಐಡಿಯಾ ಬಂದಿದೆ ಏನು ಮಾಡ್ಬೋದು ಅಂತ ಅಲ್ವಾ? ಹೌದಾ ಅಲ್ವಾ? ಅದನ್ನು ಜೋರಾಗಿ ಹೇಳಿ. ಎಸ್. ಆ ಐಡಿಯಾನ ನೀವು ಈ ಎಕ್ಸಾಮ್ ಒಂದೇ ಅಲ್ಲ, ಬೇರೆ ಬೇರೆ ಎಕ್ಸಾಮ್ಗೂ ಬಳಸಬೇಕು. ಸೊ ಯಾವಾಗಲೂ ಒಂದು ಗುರಿ ಇಟ್ಕೊಬಾರ್ದು. ಹೇಳಿದ್ದಾರೆ ದೊಡ್ಡವರು, 2 ದೋಣಿ ಕಾಲಿಡಬಾರ್ದು, 2 ಕಾಲು. ಬಟ್ ಒಂದು ದೋಣಿ ಸುಮಾರು ನೋಡ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು. ಅದೇ ಥರ ನೀವು, ನಾನು ಹೇಳಿದ್ನಲ್ಲ, ನಿಮಗೆ ಹೀರೋ ಯಾರಂದ್ರೆ ನಿಮ್ಮ ತಂದೆ ತಾಯಿನೇ, ಮತ್ತು ಯಾರೂ ಅಲ್ಲ. ಸಿನಿಮಾದವ್ರ ಹೀರೋ ಅಲ್ಲ, ನಿಮ್ಮ ತಂದೆ ತಾಯಿ. ಯಾಕೆ ನಿಮ್ಮ ತಂದೆ ತಾಯಿ ನಿಮ್ಮ ಬೆಸ್ಟ್. ಯಾಕಂದರೆ ಅವ್ರನ್ನ ನೀವು ನೋಡಿದ್ದೀರ, ಅವ್ರ ಕಷ್ಟಗಳನ್ನು ನೋಡಿದ್ದೀರ, ಅವ್ರು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಇವತ್ತು. ಸೊ ಓದಿದ್ದೀರಿ, ಈಗಾಗಲೇ ಡಿಗ್ರಿನ ತಗೊಂಡ್ಬಿಟ್ಟಿದ್ದೀರ ನೀವು, ಅವರೇ ನಿಮಗೆ ರೋಲ್ ಮಾಡಲ್ಲ. ಈಗ ಅವ್ರಿಗೆ ನೀವು ಗಿವ್ ಬ್ಯಾಕ್ ಮಾಡಬೇಕಲ್ಲ, ಅದಕ್ಕೆ ನೀವೇನಾದ್ರು ಒಂದು ಸಾಧಿಸ್ಬೇಕು ಅಲ್ವಾ? ಸೊ ಅದಕ್ಕೆ ನಾನು ಹೇಳೋದು, ರೋಲ್ ಮಾಡಲ್ ಇಸ್ ಯುವರ್ ಪೇರೆಂಟ್ಸ್. ಆ ಪೇರೆಂಟ್ಸಿಂದ ನೀವು ಪ್ರೇರಣೆ ಪಡ್ಕೊಂಡು ನೀವು ಮನಸ್ಸು ಮಾಡಿದ್ದೇ ಆದಲ್ಲಿ ಯಾವ ಎಕ್ಸಾಮ್ ಬೇಕಾದ್ರೂ ಪಾಸ್ ಮಾಡ್ಬೋದು. ಅದಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು 45 ದಿವಸ ಟ್ರೈನಿಂಗ್ ತಗೊಂಡಿದ್ದೀರಿ. ಆ ಟ್ರೈನಿಂಗಲ್ಲಿ ಡೆಫಿನೆಟಾಗಿ ನಿಮಗೆಲ್ಲ ಒಂದು ನಾಲೆಡ್ಜ್ ಬಂದಿದೆ. ಟೆಸ್ಟ್ ಆಫ್ ರೀಸನಿಂಗ್ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಅಥವಾ ಸ್ಪೆಸಿಫಿಕ್ ನಿಮ್ಮ ಸಬ್ಜೆಕ್ಟ್ ಇರ್ಬೋದು. ಈಗ ನೀವು ಯಾವ್ಯಾವ ಹಂತದಲ್ಲಿದ್ದೀರಿ ಅಂತ ನಿಮಗೆ ಗೊತ್ತಾಗಿದೆ. ಅದಕ್ಕೆ ನಾನು ಹೇಳಿ ಸೆಲ್ಫ್ ಸ್ಟಡಿ ಅಂತ. ನನಗೆ ಒಂದು ಮ್ಯಾಥಮೆಟಿಕ್ಸ್ 10 ಕ್ವಶನ್ ಕೊಟ್ಬಿಟ್ರೆ ನಾನು ಎಷ್ಟು ಕ್ವಶನ್ ಮಾಡಬಲ್ಲ ಅಂತ ನಂಗೆ ಗೊತ್ತಾಗ್ಬಿಡ್ತದೆ. ಅದು ನನ್ನ ಎಬಿಲಿಟಿ. ಎಲ್ಲ ವಿದ್ಯಾರ್ಥಿಗಳದ್ದು ಎಬಿಲಿಟಿ ಇದೆ. ಆದರೆ ಯಾರು ಎಬಿಲಿಟಿ ಜಾಸ್ತಿ ಮಾಡ್ಕೋತಾರೆ ಎವ್ರಿ ಡೇ. ನಾನು ನೋಡಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಮಾತ್ರ ಓದ್ಕೊಳ್ಳೋದು, ಇನ್ನೊಬ್ರಿಗೆ ಆ ನೋಟ್ಸ್ ಕೊಡೋಲ್ಲ. ಅದು ಆಗಬಾರ್ದು. ಇಟ್ ಶುಡ್ ಬಿ ಓಪನ್ ಮೈಂಡೆಡ್. ನಾನು ಇನ್ನೂ ಹೇಳ್ಕೊಡ್ಬೇಕು, ಎಸ್ ಇದು ಹಿಂಗಿದೆ, ಇದು ಹೀಗಿದೆ ಅಂತಂದ್ಬಿಟ್ಟು ಹೇಳಬೇಕು ನಾನು. ಆಗ ನನಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳಂಗಾಗುತ್ತೆ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಆ ಥರ ನೀವು ಓಪನ್ ಮೈಂಡೆಡ್ ಆಗಿದ್ದು ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದೇ ಆದಲ್ಲಿ ನಿಮಗೆ ಸಕ್ಸಸ್ ಗ್ಯಾರಂಟಿ. ಸೊ ಇಷ್ಟು ಹೇಳ್ತಾ ನಾನು ಜಾಸ್ತಿ ಮಾತಾಡೋಲ್ಲ, ಬಿಕಾಸ್ ನೀವೆಲ್ಲ ಆಲ್ರೆಡಿ ಕೇಳಿದ್ದಾರೆ. ಮೇಡಮ್ ಹೇಳಿದ್ದಾರೆ, ನಮ್ಮ ಗಾಂಧಿಯವ್ರು ಹೇಳಿದ್ದಾರೆ, ನೀವೇನೇನು ಮಾಡಬೇಕು ಮುಂದೆ ಅಂತ. ಹೇಗಿದೆ ಕಾಂಪಿಟೇಟಿವ್ ಯುಗ ಹೆಂಗಿದೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನೀವು ಒಂದು ಯುನಿಕ್ಕಾಗಿ ನಿಮ್ಮಲ್ಲಿ ಏನಿದೆ ಪ್ರತಿಭೆನ ನೀವು ಹೊರಗಡೆ ತೆಗಿಬೇಕು.
ಅದೇ ಯುನೀಕ್ನೆಸ್. ಆ ಯುನೀಕ್ನೆಸ್ಸೇ ನಿಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ ಅಂತ ನಾನು ನಂಬಿದ್ದೇನೆ. ನಾನು ಅದೇ ಥರ ಮಾಡಿದ್ದೇನೆ, ನೀವು ಅದೇ ಥರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಮನೆ ಕುಲಪತಿಗಳಿಗೆ ನಾನು ಅಭಿನಂದನೆ ಹೇಳುತ್ತಾ, ಹಾಗೂ ಹೆಚ್ಚಾಗಿ ನಮ್ಮ ಸತ್ಯನಾರಾಯಣ ಗೌಡರಿಗೆ ಎಲ್ಲರೂ ನೀವು ಅಭಿನಂದನೆಗಳನ್ನು ಹೇಳಿ. ಸೊ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಕಲಿಕೆಯು ನಿಂತ ನೀರಾಗದೆ ನಿರಂತರವಾಗಿ ಹರಿಯುವಂತಾಗಬೇಕು. ತಮ್ಮಲ್ಲಿ ಕೌಶಲ್ಯ ಇದ್ದರೆ ಏನೆಲ್ಲ ಸಾಧಿಸಬಹುದು ಅಂತ ಮನಮುಟ್ಟುವಂತೆ ಮಾತನಾಡಿದ ನಮ್ಮ ಅಚ್ಚುಮೆಚ್ಚಿನ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಂಥ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಗಣ್ಯರಿಗೆ ನಮ್ಮ ವಿವಿ ವತಿಯಿಂದ ಗೌರವ ಸಮರ್ಪಣೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ. ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನೂರು ಬಂದು ವಿಜಯನಗರ, ಹಂಪಿ. ವಿಶೇಷವಾಗಿ ನಾನು 2 ಯೂನಿವರ್ಸಿಟಿಯ ಸ್ಟೂಡೆಂಟ್. ಪ್ರಸ್ತುತವಾಗಿ ಮಾನಸ ಗಂಗೋತ್ರಿ ಮತ್ತು ಮುಕ್ತ ಗಂಗೋತ್ರಿಯ ಎರಡು ಯೂನಿವರ್ಸಿಟಿಯ ನಾನು ಸ್ಟೂಡೆಂಟು. ಇಲ್ಲಿ ನನಗೆ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳಿಗೆ ಹೋಗಿದ್ದೆ, ನೋಡಿದ್ದೆ ಮತ್ತು ಸ್ಪರ್ಧಾತ್ಮಕ ತರಬೇತಿಯನ್ನು ಪಡೆದಿದ್ದೆ. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದಲ್ಲಿ ಸ್ಟಾರ್ಟಿಂಗೇ ಬಂದ ತಕ್ಷಣ ಸಾರ್ ಕುಂತಿರ್ತಾರೆ. ಎಷ್ಟು ಶಿಸ್ತುಬದ್ಧಾಗಿ ಒಳಗೆ ಕಳಿಸ್ತಾರೆ. ಒಂದು ಫೋನ್ ಸ್ವಿಚ್ ಆಫ್ ಆಗಿರಬೇಕು. ನೋಡಿದ್ರೆ ಎಲ್ಲಾದರೂ ಫೋನ್ ಸ್ವಿಚ್ ಆಫ್ ಆಗಿರಿ. ಇದೇನು ಗೊತ್ತಾ, ಜಪಾನಲ್ಲಿ ಒಂದು ಪದ ಇದೆ, ಇಕಿಗಾಯ್ ಅಂತ. ನಮಗೆ ಒಂದು ಬದ್ಧತೆ ಬೇಕು. ಆ ಬದ್ಧತೆಯನ್ನು ಕಲಿಸ್ತಕ್ಕಂಥ ಸ್ಪರ್ಧಾತ್ಮಕ ಕೇಂದ್ರ ಯಾವುದಾದಿದ್ರೆ ಅದು ಈ ಸ್ಪರ್ಧಾತ್ಮಕ ಕೇಂದ್ರ ಮತ್ತು ಏಕೈಕ ಸ್ಪರ್ಧಾತ್ಮಕ ಕೇಂದ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ, ಮೈಸೂರಿಂದನೇ. ಇಲ್ಲಿ ಇನ್ನೂ ಹೆಚ್ಚಿಗೆ ಕಲಿಯೋದಕ್ಕೆ ಇಲ್ಲಿ ಬಂದಿದ್ದು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ ಮತ್ತು ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರು, ಈಗ ನಮ್ಮ ಸ್ನೇಹಿತ ನಾರ್ತ್ ಕರ್ನಾಟಕದಿಂದ ಬಂದವರು ತುಂಬ ಚೆನ್ನಾಗಿ ವಿವರಿಸಿ ಪ್ರಿಪೇರ್ ಆಗಿ ಬಂದು ಹೇಳಿದ್ರು. ತುಂಬ ಥ್ಯಾಂಕ್ಸ್. ಅದಕ್ಕೆ ಅಡಿಷನ್ ಆಗಿ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಮುಖ್ಯವಾಗಿ ಸಿಕ್ಕಿದ್ದು ಏನು ಅಂದರೆ ಕ್ಲಾರಿಟಿ ಟು ದ ಮೈಂಡ್, ಕಾನ್ಫಿಡೆನ್ಸ್ ಟು ದ ಹಾರ್ಟ್. ಶಿಸ್ತಿನ ಜೊತೆಗೆ ಕ್ರಮಬದ್ಧತೆಯ ಶಿಕ್ಷಣದೊಂದಿಗೆ ಕರ್ನಾಟಕದ ವಿವಿಧ ಭಾಗದಿಂದ ಸ್ನೇಹಿತರನ್ನು ಸೇರಿಸಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ನ, ಅದರಲ್ಲೂ ಸ್ಕಿಲ್ಫುಲ್ ಟೀಚರ್ಸ್ ಏನು ನಮ್ಗೆ ಬಂದು ಟೀಚ್ ಮಾಡಿದ್ರು, ಅವ್ರ ಕಡೆಯಿಂದ ಕಲ್ತಿದ್ದಂಥ ನಾಲೆಡ್ಜ್, ಶಿಕ್ಷಣ ಏನಿತ್ತು, ಇದೆಷ್ಟು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೂರಕವಾಗಿ ನಮಗೆ ಯಾವುದನ್ನು ಕಲಿಬೇಕು ಮತ್ತು ಯಾವುದನ್ನು ಕಲಿಬಾರ್ದು ಅನ್ನೋ ಕ್ಲಾರಿಟಿ ಕೊಟ್ಟರು. ಮತ್ತು KSET UGC ನೆಟ್ಗೆ ಮಾತ್ರ ಅಲ್ಲದೆ ಬೇರೆ ಇನ್ನು ಹೈಯರ್ ಪೋಸ್ಟಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದಕ್ಕೂ ಪ್ರಿಪರೇಷನ್ ಆಗುವಂತಹ ಹೇಗೆ ಆಗಬೇಕು ಅಂತ ಒಂದು ಟ್ರ್ಯಾಕ್ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಟೀಚರ್ಸ್ಗೆ ನಾನು ಧನ್ಯವಾದ ಹೇಳ್ತಾ, ಮತ್ತು ಯೂನಿವರ್ಸಿಟಿಗೆ, ಅದರಲ್ಲೂ ನಮ್ಮ ಸತ್ಯನಾರಾಯಣ ಸರ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವಾಗಿಂದ ಯಾರು ಹೊಗಳಿದ್ರು, ಎಷ್ಟು ಹೊಗಳ್ತಾ ಇದ್ದಾರೆ ಯಾವಾಗಿಂದ ಎಲ್ಲರೂ. ಒಂದು ಎಕ್ಸ್ಪ್ರೆಷನ್ ಚೇಂಜ್ ಆಗಿಲ್ಲ ಸರ್ ಕಡೆಯಿಂದ. ಎಷ್ಟು ಸಹಜ ಸರಳ ವ್ಯಕ್ತಿ ಅಂದರೆ ಕಲಿಯೋದು ತುಂಬ ಇದೆ ಸರ್ ಕಡೆಯಿಂದ, ಕಲಿಯೋದು ತುಂಬ ಇದೆ. ಮಾನಸ ಗಂಗೋತ್ರಿ ಕರ್ನಾಟಕ ಮುಕ್ತ ಯೂನಿವರ್ಸಿಟಿಯ ಒಂದು ಪ್ರತೀಕ ಅಂತ ಅನ್ಬೋದು ಸರ್ನ. ನಿಮ್ಗೆಲ್ರಿಗೂ ತುಂಬ ಧನ್ಯವಾದ. ಮತ್ತು ಸ್ಕಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಂಥ ಮ್ಯಾಮ್ಗೆ ನಾನು ನಿಮ್ಮನ್ನ ಪರ್ಸ್ನಲಾಗಿ ಮೀಟ್ ಮಾಡ್ಬೋದಾ ಅಂತ ನಾನು ಕೇಳ್ತೀನಿ. ಎಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವತಿಯಿಂದ ಇವತ್ತು ಬೀಳ್ಕೊಡುವ ಸಮಾರಂಭ.
ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ನಮ್ಮ ನೆಚ್ಚಿನ ವೈಸ್ ಚಾನ್ಸಲರ್ ಆದಂಥ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಅವರೇ, ಕುಲಪತಿಗಳು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ಹಾಗೂ ತಮ್ಮೆಲ್ಲರಿಗೆ ಹಾರೈಸಲು ಬಂದಂತಹ ಪ್ರೊಫೆಸರ್ ಲಿಂಗರಾಜ್ ಗಾಂಧಿಯವರೇ, ವಿಶ್ರಾಂತ ಕುಲಪತಿಗಳು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಪರೀಕ್ಷಾಂಗ ಮತ್ತು ಡೀನ್ ಅಧ್ಯಯನ ಕೇಂದ್ರ ರಮಾನಾಥಂ ನಾಯ್ಡು ಅವರೇ, ಮತ್ತು ನಮ್ಮ ಇನ್ನೊಬ್ಬ ಅತಿಥಿಗಳಾದಂತಹ ಶ್ರೀಮತಿ ಕಾಂತಾ ನಾಯಕ್ ಅವರೇ, ಅಧ್ಯಕ್ಷರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು, ಮತ್ತು ನಮ್ಮ ವಿಶ್ವವಿದ್ಯಾಲಯದ ಸ್ಟಡಿ ಸೆಂಟರ್ ಡೀನ್ ಆದಂತಹ ಚಂದ್ರೇಗೌಡ್ರೆ, ಮತ್ತು ಈ ಕಾರ್ಯಕ್ರಮದ ರೂವಾರಿಯಾದಂತಹ ಸತ್ಯನಾರಾಯಣ ಗೌಡ್ರೆ, ನಮ್ಮಲ್ಲಿ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಬಂದು 45 ದಿವಸಗಳ ಏನು ಶಿಬಿರದಲ್ಲಿ ಭಾಗವಹಿಸಿ ಅಲ್ಲಿ ಕಲಿತುಕೊಂಡು ತಾವು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ, ಇವತ್ತು ನಮ್ಮಲ್ಲಿ ಈಗಾಗಲೇ ಗಾಂಧಿ ಸರ್ ಮಾತಾಡಿದ್ರು, ಲೋಕನಾಥ್ ಸರ್, ಇವರಿಗೆಲ್ಲ ಯಾಕೆ ಕರ್ಸಿನಿ ಅಂದರೆ ನಿಮಗೆ ಆ ಅಭಿರುಚಿ ಅಂದರೆ ವೈಸ್ ಚಾನ್ಸಲರ್ ಅಟ್ಲೀಸ್ಟ್ ನಾವು 3 ವೈಸ್ ಚಾನ್ಸಲರ್ ನೋಡಿದೆವು ಅಂತ ಗೊತ್ತಾಗಬೇಕು ನಿಮಗೆಲ್ಲ ಅಂತ. ಅಟ್ ಎ ಟೈಮ್ 3 ವೈಸ್ ಚಾನ್ಸಲರ್ ಆಫ್ ಮೈಸೂರು ಯೂನಿವರ್ಸಿಟಿ ಅಂದರೆ ಇದು ಮೊಟ್ಟ ಮೊದಲ ನಮ್ಮ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಆದಂಥ ವಿಶ್ವವಿದ್ಯಾಲಯ 1916ರಲ್ಲಿ ಸ್ಟಾರ್ಟ್ ಆಗಿದ್ದೆ. 1916ರಲ್ಲಿ ನಮ್ಮ ದೇಶವನ್ನು ಸ್ವಾತಂತ್ರ್ಯನೇ ಆಗಿಲ್ಲ, ಆವಾಗ ಪ್ರಾರಂಭ ಆದಂಥ ವಿಶ್ವವಿದ್ಯಾಲಯ ಕುಲಪತಿಗ ಅಂತ ಲೋಕನಾಥ್ ಸರಿಗೆ ಕರೆದಿದ್ದೆವು. ಮತ್ತು ನಗರದ ಏನು ವಿಶ್ವವಿದ್ಯಾಲಯ ಅದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಲಿಂಗರಾಜ್ ಗಾಂಧಿ ಸರಿಗೆ ಕರೆಸಿದ್ದೆವು. ಅದರ ಜೊತೆಗೆ ನಮ್ಮ ಭಾಗದ ಆದಂತಹ ಮೇಡಮ್ ಅವರು ನನಗೆ ಈಗಾಗಲೇ ಪರಿಚಯ ಆದರು, ಮತ್ತು ಅವ್ರ ಮಾತುಗಳನ್ನು ಎಲೆಕ್ಟ್ರಾನಿಕ್ಸ್ ಓದಿ PD ಇಂಜಿನಿಯರಿಂಗ್ ಕಾಲೇಜ್ ನಾವು ಅಲ್ಲೇ ಓದಿದ್ದೆವು. ಆ್ಯಕ್ಚುಲಿ ನಾನು ಎಲೆಕ್ಟ್ರಾನಿಕ್ಸೇ ಓದಿದ್ದೆ, ಅಲ್ಲಿ ಓದಿದಂತಹ ನಾವು ಅವರಿಗೆ ನನಗೂ ಪರಿಚಯ ಇದ್ದಿಲ್ಲ. ಆದರೂ ನಿನ್ನೆ ಮೊನ್ನೆ ಹೇಳಿ ಅವರು ಕರೆಸಬೇಕು ಅಂತ ನಮ್ಮ ಆಶಯ ಆಗಿದ್ದರಿಂದ ಅವರಿಗೂ ತುಂಬ ಧನ್ಯವಾದ. ಯಾಕಂದರೆ ಚೇರ್ಮನ್ ಪೋಸ್ಟ್ ಅಷ್ಟು ಸರಳ ಅಲ್ಲ. ಅವರು ನಮ್ಮ ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ಚೇರ್ಮನ್ ಆಗಿದ್ದಾರೆ ಅಂದರೆ ಅವರಿಗೆ ತುಂಬ ಧನ್ಯವಾದ. ಯಾಕಂದರೆ ಆ ಭಾಗದಿಂದ ಬಂದು ಅಲ್ಲಿ ಚೇರ್ಮನ್ ಹುದ್ದೆಯನ್ನು ಪಡಿಬೇಕಾದ್ರೆ ಬಹಳ ಕಷ್ಟ ಇದೆ. ಆದರೂ ನಿಮಗೆಲ್ಲ ಇವು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇವರೆಲ್ಲರೂ ಬಹಳ ಮಹಾನ್ ವ್ಯಕ್ತಿಗಳು, ಅದರಂತೆ ಆಗ್ಬೇಕು ತಾವೆಲ್ಲ. ಯಾಕಂದರೆ ಅಧ್ಯಾಪಕರಾಗ್ತಾ ಇದ್ರಿ, ಅದ್ರ ಜೊತೆಗೆ ವೈಸ್ ಚಾನ್ಸಲರು ಆಗ್ಬೇಕು ಆಶಾ ಕಾಣ್ರಿ ಅಂತ. ಅಂದರೆ ನಾವು ಯಾವಾಗಲೂ ಹೈಯರ್ ಏಮ್ ಇಡ್ಬೇಕಂತ ಆಲ್ರೆಡಿ ವಿವೇಕಾನಂದ ಹೇಳ್ತಾರೆ, ಹೇಳಿ ಎದ್ದೇಳಿ ಎಲ್ಲಿ ಅದಕ್ಕೆ ನಿಮ್ಮ ಗುರಿ ಏನಿರ್ಬೇಕಂದ್ರೆ ಹೈಯೆಸ್ಟ್ ಗುರಿ ಇರಬೇಕು. ನಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಿನ್ನೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಿದ್ರು, ನಾವೆಲ್ಲರೂ ಹೋಗಿದ್ದೆವು ನೋಡಲಿಕ್ಕೆ. ಅಟ್ಲೀಸ್ಟ್ ಅವ್ರಿಗೆ ನೋಡ್ಬೇಕಂತ ಆಸೆ ಇರ್ತದೆ. ನಾನು ಬಾಲ್ಕಿ ಅವನ ಆಗಿದ್ದರಿಂದ ಆವಾಗ ಖರ್ಗೆ ಸಾಹೇಬರು ಬಹಳ ದೊಡ್ಡ ಪೋಸ್ಟ್ನಲ್ಲಿ ಇದ್ದರು. ಆವಾಗ ನಮ್ಮಲ್ಲಿ ಯಾದವ್ ಪಾಟೀಲ್ ಅಂತ ನನ್ನ ಫ್ರೆಂಡ್ ಅವರು ಪ್ರಿನ್ಸಿಪಲ್ ಇದ್ರು. ಆइए सर वो हमारे ಮಿನಿಸ್ಟರ್ ಸಾಬ್ ಆಯ್ಯ ಅಂದ್ರೆ ಸುಮ್ಮನೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಕೊಟ್ಟು ಹೋಗ್ತಿದ್ದೆ. ಅಂದ್ರೆ ಆ ಅಭಿರುಚಿ ನಿಮ್ಮಲ್ಲಿ ಇತ್ತಂದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ, ಮತ್ತೆ ಮುಂದೆ ಬರ್ತೀರಿ ಅಂತ. ಅಂದ್ರೆ ಒಂದು ಆಶಾ ಇರಬೇಕು. ಆಲ್ರೆಡಿ ಸರ್ ಹೇಳಿದ್ರು, ಲೋಕನಾಥ್ ಸರ್ ಹೇಳಿದ್ರು, ಅವರು ಲಿಂಗರಾಜ್ ಗಾಂಧಿ ಸರ್ ಹೇಳಿದ್ರು. ಅಂದ್ರೆ ನಮ್ಮಲ್ಲಿ ಗುರಿ ಇರಬೇಕು. ಗುರಿ ಇರಲಿಲ್ಲ ಅಂದ್ರೆ ನಾವು ಗುಂಟಂಗೆ ಇಲ್ಲ. ಈಗ ನಮ್ಮಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ನಾಗ ಹೇಳ್ತೇವೆ ಟು ಹಿಟ್ ದ ಟಾರ್ಗೆಟ್. ಯೂಶುವಲಿ ತಮಗೆಲ್ಲ ಗೊತ್ತಿದೆ ರಾಕೆಟ್ ಲಾಂಚಿಂಗ್ ಹೆಂಗೆ ಮಾಡ್ತೇವೆ ಅಂತ. ರಾಕೆಟ್ ಲಾಂಚಿಂಗ್ ಮಾಡಬೇಕಾದ್ರೆ ಎಲ್ಲ ಫಿಸಿಕಲ್ ಪ್ಯಾರಾಮೀಟರ್ಸ್ ಏನು ಮಾಡ್ತಾರೆ, ಮ್ಯಾಥಮೆಟಿಕಲ್ ಇಕ್ವೇಷನ್ ಅಲ್ಲಿ ಕನ್ವರ್ಟ್ ಮಾಡಿ ಆ ಮ್ಯಾಥಮೆಟಿಕಲ್ ಇಕ್ವೇಷನ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಆ ಡಿಫ್ರೆನ್ಸಿಯೇಷನ್ ಮತ್ತು ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂದ್ರೆ ನೀವೆಲ್ಲ ಫಿಸಿಕಲ್ ಪ್ಯಾರಾಮೀಟರ್ಸೇ. ಅದು ಒಂದು ಮ್ಯಾಥಮೆಟಿಕ್ಸ್ ಇಕ್ವೇಷನ್ ಆಗಬೇಕು. ಮ್ಯಾಥಮೆಟಿಕ್ಸ್ ಇಕ್ವೇಷನ್ ಆಗಿದ ಮೇಲೆ ಅದು ಸಾಲ್ವ್ ಆಗಬೇಕಾದ್ರೆ ಇಂಟಿಗ್ರೇಷನ್ ಮತ್ತು ಡಿಫರೆನ್ಸಿಯೇಷನ್ ಮಾಡಬೇಕಾಗ್ತದೆ. ಆವಾಗ ನಮಗೆ ಸೊಲ್ಯೂಷನ್ ಅನ್ನ ಸಿಗ್ತದೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಟಾರ್ಗೆಟ್ ಅನ್ನ ಹಿಟ್ ಆಗಬೇಕಾದ್ರೆ ಅಂದ್ರೆ ರಿಯಲ್ ಟೈಮ್ನಲ್ಲಿ ಆ ಒಂದು ಪ್ಲೇಸ್ನಿಂದ ಈಗ ಮೂನಿಗೆ ಹೋಗ್ತಾರೆ, ಚಂದ್ರಲೋಕಕ್ಕೆ ಹೋಗಿದ್ರು, ಅಲ್ಲಿ ಟೈಮ್ ಬಾಂಡ್ ಈಸ್ ಇಂಪಾರ್ಟೆಂಟ್. ಲೋಕನಾಥ್ ಸರ್ ಹೇಳಿದ್ರಲ್ಲ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಕಲಿಕೆ ಎಂಬುದು ದಿನನಿತ್ಯದ ಪಯಣ ಅಂತ ಹೇಳ್ತಾರೆ.
ಅಲ್ಲಿ ಅದ್ರ ಸಲುವಾಗಿ ಸತ್ಯನಾರಾಯಣ ಗೌಡರು ನೀವು ಒಳಗೆ ಹೋಗೋಸ್ತಾನ ಅವ್ರು ಸ್ವಿಚ್ ಆಫ್ ಮಾಡಿಸ್ತಾನ ಅವರಿಗೆ ಸಮಾಧಾನ ಇರ್ತಿದ್ದಿಲ್ಲ. ಯಾಕಂದ್ರೆ ಏನು ಕಲಿತಾವು ಮಕ್ಕಳು ಅಂತ. ಅವರು ಮಕ್ಕಳು ನಮ್ಮ ಹುಡುಗ ಹೇಳೋದಲ್ಲ ಏನು ಅಂದ್ರೆ ತಂದೆ ನನ್ನ ಕುಲಕರ್ಣಿ ಸಾರಿ ಹೇಳ್ತಿದ್ರು ನನಗೆ, ನಮ್ಮ ಗುರುಗಳವರು ಅಶೋಕ್ ಬಾಲಕೃಷ್ಣ ಕುಲಕರ್ಣಿ ಅಂತ ಹೇಳಿ ನನಗೆ ನನ್ನ ಲೈಫನ್ನೇ ಚೇಂಜ್ ಮಾಡಿದಂಥ ಗುರುಗಳು. ಅವ್ರೇನು ಹೇಳ್ತಿದ್ರು ಅಂದರೆ, ನನ್ನ ಮಕ್ಕಳ ಜೊತೆ ನಾನು 5 ತಾಸು ಇರ್ತೀನಿ, ನಿಮ್ಮ ಜೊತೆ ನಾನು 12 ತಾಸು ಇರ್ತೀನಿ, ನೀವೆಲ್ಲ ಅಕಾಡೆಮಿಕ್ ಚಿಲ್ಡ್ರನ್ಸ್ ಅಂತ ಹೇಳ್ತಿದ್ರು. ಹೀಗಾಗಿ ನಮಗೆ ಬಹಳ ಆ್ಯಕ್ಚುಲಿ ಅವ್ರ ಜೊತೆ ಇರಬೇಕಾದ್ರೆ ಬಹಳ ಖುಷಿ ಅನಿಸ್ತಿತ್ತು. ಹೀಗಾಗಿ ತಂದೆ ತಾಯಿಗಳು ಮತ್ತು ಗುರುಗಳ ಜೊತೆ ಏನು ಕಲಿತ್ರಿ ಅವರೇ ನಿಮ್ಮ ಹೀರೋಗಳು ಅಂತ ಹೇಳಿದ್ಮೇಲೆ ನೀವೆಲ್ಲ ಅವರ ಏನು ಮಾತುಗಳನ್ನು ತಮ್ಮಲ್ಲಿ ಅಚ್ಚು ಮೆಚ್ಚಾಗಿ ಅಂದರೆ ಒಳಗಡೆ ಅಚ್ಚಳಿಯಂತೆ ಇವು ಉಳಿಸ್ಕೊಂಡು ನೀವು ಮುಂದೆ ಸಾಗಬೇಕು ಮತ್ತು ಎಲ್ಲರೂ ಧೈರ್ಯದಿಂದ ಮುಂದೂಡಿಬೇಕು. ಅಂದರೆ ಇವ್ರು ಹೇಳಿದ್ರು ChatGPT ಇರ್ತದೆ, ಅದು ಇರ್ತದೆ, ಅದು ಕಲಿಬೇಕು, ಎಲ್ಲವನ್ನ ಕಲಿಸ್ಬೇಕಾಗ್ತದೆ. ನೀವು ಲೆಕ್ಚರ್ ಆದಮೇಲೆ ನಾವು ಪ್ರತಿಯೊಂದು ಈಗ ಆಲ್ರೆಡಿ ಎಲ್ಲವನ್ನ ಬಲ್ಲವರು ಇರಬೇಕಾಗ್ತದೆ, ಎಲ್ಲವರು ತಿಳ್ಕೊಳ್ಬೇಕಾಗ್ತದೆ. ಮಕ್ಕಳು ಯಾವ ಕ್ವಶನ್ ಕೇಳ್ತಾರೆ ಅಂತ ಅಂದರೆ ಪ್ರಿಪ್ರೇಷನ್ ಮಾಡಿ ಹೋಗ್ಬೇಕು. ಇವತ್ತಿನ ಯಾವುದೇ ಒಂದು 1 ಅವರ್ ಪಾಠ ಹೇಳಬೇಕಾದ್ರೆ 3 ತಾಸು ನೀವು ಕಲಿಸ್ಕೊಂಡು ಅಂದರೆ ತಿಳ್ಕೊಂಡು ಹೋದರೆ ನೀವು ಚೆನ್ನಾಗಿ ಪಾಠ ಮಾಡ್ತೀರಿ ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಾನು ಒಂದ್ಸಲ ಹೇಳಿದ್ದೆ ತಮಗೆ 3T ಇರಬೇಕಂತ. 3T ಏನು? ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತ. ಟ್ರೈ ಫಾರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್, ಟ್ರೂ ಫಾರ್ ಯುವರ್ ವರ್ಕ್ ಅಂತ. ಇದು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರಬಹುದು. ಹೀಗಾಗಿ ಸಣ್ಣ ಸಣ್ಣ ಬುಕ್ಗಳನ್ನು ಓದ್ತಾ ಹೋಗ್ರಿ, ಅಂದರೆ ಓದೋ ಹ್ಯಾಬಿಟ್ ಮಾಡ್ಕೊಳ್ರಿ. ಸರ್ ಹೇಳಿದ್ರು ಸ್ಕಿಲ್ ಇಮಿಡಿಯೇಟ್ ಬರಂಗಿಲ್ಲ ಅಂತ. ನಾವೆಲ್ಲ 40 ವರ್ಷಗಳಿಂದ ಅಂದರೆ ನಾವು ಸಣ್ಣಾಗಿದ್ದಾಗ 82ರಲ್ಲಿ 89% ತಗೊಂಡಿದ್ದೆ ಮ್ಯಾಥಮೆಟಿಕ್ಸ್. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅಲ್ಲೆಲ್ಲ ತಗೊಂಡಿದ ಮೇಲೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಅಂದರೆ ನಿಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ ಇದ್ದರೆ ಎಲ್ಲಾದರೂ ಬದುಕಬಹುದು ಜಗತ್ತಿನಲ್ಲಿ. ಅದರ ಸಲುವಾಗಿ ಕ್ವಾಲಿಟಿ ಎಜುಕೇಶನ್ ಅನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಆಸೆ ಇದೆ. ಹೀಗಾಗಿ ತಾವೆಲ್ಲರೂ ಕ್ವಾಲಿಟಿ ಎಜುಕೇಶನ್ ಪಡ್ಕೊಂಡು ಮುಂದೆ ಸಾಗಿ ಮತ್ತು ನಮ್ಮ ದೇಶವನ್ನು ಉಳಿಸಬೇಕು. ಕಲಿಕೆ ಎಂಬುದು ಅಂದ್ರೆ ಏನಿದೆ ಅಂದ್ರೆ ದಿನನಿತ್ಯದ ಪಯಣ ಇದೆ. ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ದೇಶವನ್ನು ಅಳಿಸ್ಬೇಕು ಮತ್ತು ಉಳಿಸ್ಬೇಕಾದ್ರೆ ಎಜುಕೇಶನ್ ಇಂಪಾರ್ಟೆಂಟ್. ಅದರ ಸಲುವಾಗಿ ನಮ್ಮ ದೇಶ ಉಳಿಸುವವರು ನೀವೆಲ್ಲ ಮುಂದಿನ ಭವಿಷ್ಯದ ನಾಗರಿಕರು, ಮುಂದಿನ ಭವಿಷ್ಯದ ನಮ್ಮ ಎಲ್ಲ ಜೀವನವನ್ನು ಸಾಗಿಸುವವರು. ಹೀಗಾಗಿ ನಮ್ಮ ದೇಶ ಉಳಿಸೋ ಸಲುವಾಗಿ ಕ್ವಾಲಿಟಿ ಎಜುಕೇಶನ್ ಪಡ್ಕೋಬೇಕಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀವಿ. ಜೈ ಹಿಂದ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಥವಾ ವ್ಯಕ್ತಿಯ ಯಶಸ್ಸಿಗೆ, ಗುರಿಯ ಸಾಧನೆಗೆ ನಿರಂತರ ಪರಿಶ್ರಮ, ನಿರಂತರ ಸತತ ಪ್ರಯತ್ನ ಬಹಳ ಮುಖ್ಯವಾಗಿರುತ್ತದೆ ಎಂದು ತಿಳಿಸುತ್ತಾ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ನಮ್ಮ ವಿಶ್ವವಿದ್ಯಾಲಯ ಕುಲಪತಿಗಳು ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವಾಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಅಧ್ಯಯನ ಕೇಂದ್ರದ ಪ್ರೊಫೆಸರ್ ಚಂದ್ರೇಗೌಡ ಸರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಸಮಾರೋಪ ಸಮಾರಂಭವನ್ನು ಈಗಾಗಲೇ ಸುಮಾರು 1.5 ಗಂಟೆಗಳಿಂದ ನೀವೆಲ್ಲ ಆಲಿಸಿದ್ದೀರಿ. ಈ ಸಂದರ್ಭದಲ್ಲಿ ಈ 45 ದಿನಗಳಿಗಿಂತ ಮುಂಚೆ ಉದ್ಘಾಟನಾ ಸಮಾರಂಭದಲ್ಲಿ ನೀವೆಲ್ಲ ಕುಳಿತಿದ್ರಿ, ನಾನು ಕೂಡ ಭಾಗವಹಿಸಿದ್ದೆ. ಆಗ ನೀವು ಕರ್ನಾಟಕದ ವಿವಿಧ ಸ್ಥಳಗಳಿಂದ ಅಂದರೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದು ಬಹಳ ಗಾಬರಿ ಇದ್ರಿ. ಆಗ ಇವತ್ತು ನಿಮ್ಮನ್ನು ನೋಡಿದ್ರೆ ಈ 45 ದಿನಗಳು ಈ ತರಬೇತಿ ಸಂಸ್ಥೆಯಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ಒಂದು ಬೋಧನಾ ಜ್ಞಾನವನ್ನು ತಲೆಗೆ ತುಂಬಿಕೊಂಡು ಬಹಳ ಪ್ರಬುದ್ಧತೆಯ ಭಾವನೆಯ ಮುಖಛಾಯೆ ನಿಮ್ಮಲ್ಲಿ ಕಾಣ್ತಾ ಇದೆ ಇವತ್ತು. ಈ ಸಂದರ್ಭದಲ್ಲಿ ನೋಡಿ, ನೀವೆಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಈಗ ಸ್ನಾತಕ ಮತ್ತು ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ತರಬೇತಿಯನ್ನು ಪಡ್ಕೊಂಡು
ಪರೀಕ್ಷೆಗೆ ಸಿದ್ಧತೆಯನ್ನು ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನೀವಿದ್ದೀರಿ ಮತ್ತು ವಿವಿಧ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥವ್ರು ಇದ್ದೀರಿ. ಪ್ರತಿಯೊಬ್ಬರಲ್ಲಿಯೂ ಸಹ ಒಂದು ಸುಪ್ತವಾಗಿರುವಂತಹ ಪ್ರತಿಭೆ ನಿಮ್ಮಲ್ಲಿ ಅಡಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ವಿ ಜಿಯವರ ಒಂದು ಕಗ್ಗವನ್ನು ಹೇಳಿ ಎಲ್ಲರನ್ನು ನಾನು ವಂದಿಸುತ್ತೇನೆ. ಡಿ ವಿ ಜಿಯವರ ಒಂದು ಕಗ್ಗದಲ್ಲಿ ಒಂದು ವಸ್ತುವನ್ನು ವಿವಿಧ ಒಂದು 4 ಜನ ನೋಡ್ತಕ್ಕಂಥ ದೃಷ್ಟಿಕೋನ ಹೇಗೆ ವಿಭಿನ್ನವಾಗಿರ್ತದೆ ಎನ್ನುವ ಒಂದು ಕಗ್ಗ, 4 ಸಾಲಿನ ಒಂದು ಕಗ್ಗ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ವಸ್ತು ಒಂದೇ ಆದರೂ ನೋಡುವ ದೃಷ್ಟಿಕೋನ ಹೇಗೆ ವಿಭಿನ್ನವಾಗಿರ್ತದೆ ಅಂತಕ್ಕಂಥದ್ದು. ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಚಕನಿಗೆ ಚಂದ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ, ಹುಡಿಗಾಸು ಹೂವೊಳಗೆ ಮಂಕುತಿಮ್ಮ. 4 ಸಾಲು ಬರ್ತದೆ ನೋಡಿ. ವಸ್ತು ಹೂವು, 4 ಜನ ವ್ಯಕ್ತಿ ಬರ್ತಾರೆ ಅಲ್ಲಿ. ಆ 4 ಜನ ವ್ಯಕ್ತಿಯಲ್ಲಿ ಮೊದಲನೇವನು ಪ್ರಕೃತಿಯ ಸಖ ನೋಡಿ. ಒಂದು ಪ್ರಕೃತಿಯ ನಡುವೆ ಒಂದು ಗಿಡ ಮೈದುಂಬಿ ಹೂವನ್ನು ಅರಳಿಸಿರ್ತದೆ. ಆ ಪ್ರಕೃತಿಯ ಸಖ ಗೆಳೆಯ ಅದನ್ನು ನೋಡಿದಾಗ ಅವನಿಗೇನು ಅನಿಸುತ್ತೆ ಅಂತ ಅಂದರೆ ಅವನ ದೃಷ್ಟಿಕೋನ ನೋಡಿ. ಈ ಹೂವು ಈ ಪ್ರಕೃತಿ ಒಳಗಡೆ ಹೀಗೇ ಇರಬೇಕು, ಸುಂದರವಾಗಿ ಅತ್ಯಾಕರ್ಷಕವಾಗಿದೆ ಈ ಪ್ರಕೃತಿ, ಈ ಬಿಟ್ಟಿರ್ತಕ್ಕಂಥ ಒಂದು ಗಿಡ ಹೂವನ್ನು ಬಿಟ್ಟಿರ್ತಕ್ಕಂಥದ್ದು ಅವನ ದೃಷ್ಟಿಕೋನ. ಎರಡನೆಯವನು ನೋಡಿ, ಹೊಸದಾಗಿ ಮದುವೆಯಾಗಿರ್ತಕ್ಕಂತಹ ದಂಪತಿಗಳು ಆ ಪ್ರಕೃತಿಯ ನಡುವೆ ಆ ಅರಳಿ ನಿಂತಿರ್ತಕ್ಕಂಥ ಗಿಡವನ್ನು ನೋಡಿದಾಗ ಅವನಿಗೇನನ್ಸುತ್ತೆ, ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ. ಆ ಹೂವು ಆ ಗಿಡದಲ್ಲಿದ್ದರೆ ಚೆನ್ನಾಗಿ ಕಾಣಲ್ಲ, ಆ ಹೂವನ್ನು ಬಿಡಿಸಿ ನನ್ನ ಹೆಂಡತಿಯ ಮುಡಿಯಲ್ಲ ಹಾಕಿದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವನ ಭಾವನೆ. ಮೂರನೇವನು ನೋಡಿ, ಒಬ್ಬ ದೈವ ಭಕ್ತ ಅಲ್ಲಿ ನೋಡ್ತಾನೆ, ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ. ಆ ಗಿಡದಲ್ಲಿ ಅರಳಿರ್ತಕ್ಕಂಥ ಹೂವನ್ನು ನೋಡಿದಾಗ ಆ ಹೂವು ಅಲ್ಲಿರಬಾರ್ದು, ದೇವರ ಗುಡಿಯಲ್ಲಿ ಆ ದೇವರಿಗೆ ಹೂವಿನ ಅಭಿಷೇಕವನ್ನು ಮಾಲೆಯನ್ನು ಮಾಡಿ ಅರ್ಪಣೆ ಮಾಡಿದ್ರೆ ಅವನಿಗೆ ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ ಅಂತ ಅವನ ಭಾವನೆ, ಅವನ ದೃಷ್ಟಿಕೋನ. ನಾಲ್ಕನೆಯ ವ್ಯಕ್ತಿ ನೋಡಿ, ಪುಡಿಗಾಸು ಹೂವೊಳಗೆ ಮಂಕುತಿಮ್ಮ. ಹೂವನ್ನು ಮಾರಾಟ ಮಾಡ್ತಕ್ಕಂಥವಳು ಅದನ್ನು ನೋಡಿದಾಗ ಈ ಹೂವನ್ನು ನಾನು ಬುಟ್ಟಿಯಲ್ಲಿ ಒಂದೊಂದಾಗಿ ಕುಯ್ಕೊಂಡು ನಾನು ಮಾರುಕಟ್ಟೆಯಲ್ಲಿ ಮಾರಿದ್ರೆ ನನಗೆ ಎಷ್ಟು ದುಡ್ಡು ಬರ್ತದಪ್ಪ. 4 ವ್ಯಕ್ತಿಗಳಲ್ಲಿ ಅವರ ಭಾವನೆ ಮತ್ತು ದೃಷ್ಟಿಕೋನ ಹೇಗೆ ವಿಭಿನ್ನವಾಗಿರ್ತದೆ, ಹಾಗೆ ನೀವು ವಿವಿಧ ವಿಷಯಗಳನ್ನು ಓದಿರ್ತಕ್ಕಂಥವರು, ವಿವಿಧ ಭಾವನೆಗಳನ್ನು ಒಳಗೊಂಡಿರ್ತಕ್ಕಂಥವರು, ವಿವಿಧ ಪ್ರತಿಭೆಯನ್ನು ಒಳಗೊಂಡಿರ್ತಕ್ಕಂಥವ್ರು. ಪ್ರತಿಭೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನೇ ಇಲ್ಲ. ಕಾವ್ಯಮೀಮಾಂಸೆಯಲ್ಲಿ ನಾವು ಹೇಳ್ತೀವಿ, ಹೊಸ ಹೊಸ ಭಾವನೆಗಳನ್ನು ಸತತವಾಗಿ ಮೂಡಿಸ್ತಕ್ಕಂಥ ಪ್ರಜ್ಞೆನೇ ಪ್ರತಿಭೆ ಅಂತ ನಾವು ಕಾವ್ಯಮೀಮಾಂಸೆಯಲ್ಲಿ ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಸಹ ಪ್ರತಿಭೆ ಅಂತಕ್ಕಂಥದ್ದು ಇದೆ. ಇವತ್ತು ಪತ್ರಿಕೆಯಲ್ಲಿ ನೀವು ಗಮನಿಸಿರ್ಬೋದು, ಸುಮಾರು 12,000ಕ್ಕೂ ಹೆಚ್ಚು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹುದ್ದೆಗಳಿದೆ ಅಂತ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅದರಲ್ಲೂ ಕರ್ನಾಟಕದಲ್ಲಿ 1,400ಕ್ಕೂ ಹೆಚ್ಚು ಹುದ್ದೆಗಳಿದೆ ಅಂತ ಪತ್ರಿಕೆಯಲ್ಲಿ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಇದನ್ನು ಸ್ಪರ್ಧೆ ಮಾಡೋದ್ರ ಜೊತೆಗೆ, ಪರೀಕ್ಷೆಯನ್ನು ತಗೊಳ್ಳೋದ್ರ ಜೊತೆಗೆ, ವಿವಿಧ ಇಂಥ ಉದ್ಯೋಗಾವಕಾಶಗಳು ಇರ್ತಕ್ಕಂತಹ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಇಂತಹ ಕಾರ್ಯಕ್ರಮಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಶೈಕ್ಷಣಿಕ ಚಟುವಟಿಕೆಗಳಾಗಿರ್ಬೋದು, ನಮ್ಮ ವಿಶ್ವವಿದ್ಯಾನಿಲಯದ ಏಳಿಗೆಗೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥವ್ರು, ರೂವಾರಿಗಳಾಗಿರ್ತಕ್ಕಂಥವ್ರು, ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು, ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥವ್ರು, ಇವರು ಈ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಿದಂತಹ, ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದಂಥವರು ಗೌರವಾನ್ವಿತ ವಿಶ್ರಾಂತ ಕುಲಪತಿಗಳು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಬೆಂಗಳೂರು, ಪ್ರೊಫೆಸರ್ ಲಿಂಗರಾಜ ಗಾಂಧಿಯವರು.
ಅವರು ನೀವು ಗಮನಿಸ್ಬೋದು. ನನ್ನ ಗುರುಗಳವರು ಮಹಾರಾಜ ಕಾಲೇಜಿನಲ್ಲಿ, ಅವರೀಗ 65 ವರ್ಷ, ನನಗೆ 55 ವರ್ಷ, ಅವರು 45 ವರ್ಷದವ್ರು ಹಾಕಿ ಕಾಣ್ತಾ ಇದ್ದಾರೆ ಈಗ ನೋಡಿ. ಅವರು ಹೇಗೆ 1991ನೇ ಇಸ್ವಿಯಲ್ಲಿ ಅವ್ರು ಯಾವ ರೀತಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಅವರು 91ನೇ ಇಸ್ವಿಯಲ್ಲಿ ಹೇಗೆ ನೋಡಿದ್ದೆ ಅದೇ ರೀತಿ ಯುವಕರ ರೀತಿಯಲ್ಲೇ ಇದ್ದಾರೆ ಅವರು. ಜೊತೆಗೆ ಅವರ ಜೊತೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಕುಲಸಚಿವರಾಗಿದ್ದಾಗ ನಾನು ಉಪ ಕುಲಸಚಿವನಾಗಿ ಆಡಳಿತ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಜೊತೆಗೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಒಂದು ಪಾರಂಪರಿಕ ಕಟ್ಟಡ ಬಿದ್ದು ಹೋಗ್ತಕ್ಕಂಥ ಒಂದು ಹಂತದಲ್ಲಿತ್ತು. ಅದಕ್ಕೆ ಇವತ್ತು ಆಧುನಿಕ ಪಾರಂಪರಿಕ ಭೌತಿಕ ರೂಪವನ್ನು ಕೊಟ್ಟಿದ್ದಾರೆ. ಆ ವಿಶ್ವವಿದ್ಯಾನಿಲಯವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ವಿಶ್ವಮಟ್ಟದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ, ವಿವಿಧ ವಿದೇಶಗಳಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡ ವಿಶ್ವವಿದ್ಯಾನಿಲಯವನ್ನು ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಕೊಂಡೊಯ್ದಿರ್ತಕ್ಕಂಥವರು, ಶಿಸ್ತಿನ ಸಿಪಾಯಿ ಆಗಿರ್ತಕ್ಕಂಥವರು. ಇವತ್ತು ನಿಮ್ಮೆಲ್ಲರನ್ನ ಕುರಿತು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದಾರೆ. ಅವರು ಬಂದು ಇವತ್ತು ಮಾತನಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಉಂಟಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಬ್ಬರು ಮೈಸೂರು ವಿಶ್ವವಿದ್ಯಾನಿಲಯ, ಈಗಾಗಲೇ ಗಾಂಧಿ ಸರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಜಗತ್ತಿನ ವಿಶ್ವವಿದ್ಯಾನಿಲಯಗಳಲ್ಲಿ 6ನೇ ಸ್ಥಾನದಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ ಮೈಸೂರು ವಿಶ್ವವಿದ್ಯಾನಿಲಯದ ಚುಕ್ಕಾಣಿ ಹಿಡಿದು ಕುಲಪತಿ ಹುದ್ದೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಜಪಾನ್ ಆಗಿರ್ಬೋದು ಅಥವಾ ವಿವಿಧ ತಂತ್ರಜ್ಞಾನದಲ್ಲಿ ಮುಂದುವರಿದಿರ್ತಕ್ಕಂಥ ದೇಶಗಳಾಗಿರ್ಬೋದು, ಇವತ್ತು ನಮ್ಮ ದೇಶಕ್ಕಿಂತ 50 ವರ್ಷಗಳ ಮುಂದೆ ಇದ್ದಾವೆ. ಇವತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿರುವ ಮಾತನ್ನು ಹೇಳಿದ್ದಾರೆ. ಬಹಳ ಗಾಂಧಿ ಸಾರ್ ಹೇಗೆ ಅದೇ ರೀತಿಯಲ್ಲೇ ಒಂದು ಶಿಸ್ತಿನ ಸಿಪಾಯಿ ಅಂತಕ್ಕಂಥವ್ರು ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿಯೇ ಜಗತ್ತಿನ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ಸಂಶೋಧನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರ್ತಕ್ಕಂಥವ್ರು, ಪ್ರಕಟಿಸಿರ್ತಕ್ಕಂಥವ್ರು. ಇಂತಹ ಪ್ರತಿಭಾನ್ವಿತರು ಇವತ್ತು ನಿಮ್ಮೆಲ್ಲರನ್ನು ಹಾರೈಸಿ ಮಾತನಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಉಂಟಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಮಹಿಳಾಮಣಿ ಅಂತ ಅಂದರೆ ಶ್ರೀಮತಿ ಕಾಂತಾನಾಯಕ್ ಮೇಡಮ್ ಅವರು, ಆ ಮಹಿಳೆಯರ ಬಗ್ಗೆ ಅವರು ಮಾತನಾಡಬೇಕಾದ್ರೆ ಮತ್ತು ನಿಮ್ಮನ್ನು ನೋಡಬೇಕಾದ್ರೆ ಮಹಿಳೆಯರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನೇ ಇಟ್ಕೊಂಡೇ ಮಾತನಾಡಿದ್ರು ಅವರು. ಬಸವಣ್ಣನವರೊಂದು ಮಾತನ್ನು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಗೊತ್ತಿದೆ, ಮಾಣಿಕ್ಯದ ದೀಪ್ತಿಯಂತಿರಬೇಕು, ಸ್ಫಟಿಕದ ಸಲಾಕಿಯಂತಿರಬೇಕು. ನೆಕ್ಸ್ಟ್ ಹೇಳ್ತಾರಲ್ಲ ಒಂದು ಸಾಲು, ಅದು ಬಹಳ ಮುಖ್ಯ. ನುಡಿದರೆ ಲಿಂಗ ಮೆಚ್ಚಿ ಔದೌದೆನ್ನುವಂತಿರಬೇಕು. ಅದಕ್ಕೆ ಅವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಮಾತುಗಳು. ನುಡಿದರೆ ಲಿಂಗ ಮೆಚ್ಚಿ ಎನ್ನುವಂತಿರಬೇಕು ಅಂತ ಅಂದರೆ ದೇವರು ಮೆಚ್ಚೋ ರೀತಿಯಲ್ಲ, ಶಿವ ಮೆಚ್ಚುವ ರೀತಿಯಲ್ಲ, ಅದನ್ನು ಮೀರಿದ್ದು. ಲಿಂಗ ಮೆಚ್ಚಿ ಅಂತ ಅಂದರೆ ಇಲ್ಲಿ ಲಿಂಗಭೇದ ಇರಬಾರ್ದು. ಹೆಣ್ಣು ಮತ್ತು ಗಂಡು, ಹೆಣ್ಣಿನ ಪರವಾಗೂ ಮಾತನಾಡಬಾರ್ದು, ಗಂಡಿನ ಪರವಾಗೂ ಮಾತನಾಡಬಾರ್ದು, ಮತ್ತು ಹೀಯಾಳಿಸಬಾರ್ದು. ಇಬ್ಬರು ಮೆಚ್ಚುವ ರೀತಿಯಲ್ಲಿ, ಗಂಡು ಮತ್ತು ಹೆಣ್ಣು ಮೆಚ್ಚುವ ರೀತಿಯ ಒಂದು ಸಮಷ್ಟಿ ಪ್ರಜ್ಞೆಯ ಒಂದು ನೆಲೆಗಟ್ಟಿನಲ್ಲಿ ನಾವು ಮಾತನಾಡಬೇಕು, ಕಾಣಬೇಕು, ಆ ರೀತಿ ವರ್ತಿಸಬೇಕು ಎನ್ನುವುದನ್ನು ಬಸವಣ್ಣ ಎಷ್ಟು ಅರ್ಥಪೂರ್ಣವಾಗಿರುವ ಮಾತನ್ನು ಹೇಳ್ತಾರೆ. ಆ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಇವತ್ತು ಕೌಶಲ್ಯ ವರ್ಧನ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಬಹಳ ಕೌಶಲ್ಯದ ಬಗ್ಗೆ ಅರ್ಥಪೂರ್ಣವಾಗಿರುವ ಮಾತನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರು ಈ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ
ಹೃತ್ಪೂರ್ವಕವಾಗಿ ಗೌರವದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಹಳ ಮುಖ್ಯವಾಗಿ ಈ ಒಂದು ಸ್ಪರ್ಧಾತ್ಮಕ ಕೇಂದ್ರವನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನ ಸಿಪಾಯಿಯಂತೆ ಸರಳ ಸಜ್ಜನಿಕೆಯಿಂದ ನಿಮ್ಮೆಲ್ಲರಿಗೂ ಉಪಯುಕ್ತವಾದ ರೀತಿಯಲ್ಲಿ ಈ ತರಬೇತಿಯನ್ನು ನೀಡ್ಕೊಂಡು ಬರ್ತಾ ಇರತಕ್ಕಂತಹ ನಮ್ಮ ಸ್ಪರ್ಧಾತ್ಮಕ ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಶ್ರೀಯುತ ಮಾನ್ಯ ಶ್ರೀ ಸತ್ಯನಾರಾಯಣ ಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕೇಂದ್ರದಲ್ಲಿ ನೀವೆಲ್ಲ ಆ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಆತ್ಮೀಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ನೌಕರ ವರ್ಗದವರಿಗೆ, ನಮ್ಮ ಸ್ಟುಡಿಯೋ ವಿಭಾಗದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.